ಸೀತಾ, ಲಕ್ಷ್ಮಣ, ಅಣ್ಣ, ಈ ಪರಮ ಪಾವನೆಯಾದ ಗಂಗಾ ಮಾತೆಗೆ ನಮಸ್ಕರಿಸಿ ಮುಂದೆ ಸಾಗೋಣ. ಆಗಬಹುದು ಅಣ್ಣ. ಸುರನರ ಸೇವಿ ದೇವರ ಗಂಗೆ, ಸುರನರ ಸೇವಿ ದೇವರ ಗಂಗೆ, ಪರಮ ಪಾವನೆ ಕರುಣಾಕರಂಗೆ, ಪರಮ ಪಾವನೆ ಕರುಣಾಕರಂಗೆ, ಸುರನರ ಸೇವಿ ದೇವರ ಗಂಗೆ. ಅರಣ್ಯ ಶಿರದಿಂದ ಹರಿದೇ ಶಿರದಿಂದ ಹರಿದೇ ಉತ್ತರಿಸಲು ಆಗಲಿದೆ. ಶಿರದಿಂದ ಹರಿದೇ ಧರೆಯನ್ನು ಉತ್ತರಿಸಲು ಆಗಲಿದೆ. ಪರಮ ಪಾವನೆ ಎಂದೆನಿಸಿ ಧರೆಯಿಂದ ಉತ್ತರಿಸಿದ ತಾಯೇ, ಪರಮ ಭಾವನೆ ಎಂದೆನಿಸಿ ನರೆಯನ್ನ ಉತ್ತರಿಸಿದ ಅನುಭವ ಕರುತಲ ನಿನ್ನಯಾದ, ಅನುಭವ ಕರುತಲ ನಿನ್ನಯಾದ ವರಗಂಗೆ, ಪರಮ ಪಾವನೆ ಕರುಣಾಕರಂಗೆ, ಪರಮ ಪಾವನೆ ಕರುಣಾಕರಂಗೆ, ಸುರನರ ಸೇವಿ ದೇವರ ಗಂಗೆ. ವರಗಂಗೆ ಪರಮ ಪಾವನೆ ಗಂಗಾ ಮಾತೆಗೆ ನಮಸ್ಕರಿಸಿ ಮುಂದೆ ಸಾಗೋಣ. ಅದು ಗೋಹನು ಇತ್ತಲೇ ಬರುತ್ತಿರುವುದು. ಹೌದು ಅಣ್ಣ. ರಾಮ 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 ರಘುವಂಶ ಸೋಮ, ರಾಮ 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 ರಘುವಂಶ ಸೋಮ, ಕಾಮಿತಾರ್ಥ ವೀರ್ವಾ ಶ್ಯಾಮ ಸುಂದರಂಗ, ಕಾಮಿತಾರ್ಥ ವೀರ್ವಾ ಶ್ಯಾಮ ಸುಂದರಂಗ, ಪ್ರಭು ರಾಮ ಶ್ರೀ ರಾಮ ರಾಮ ರಾಮ, ಪ್ರಭು ರಾಮ ಶ್ರೀ ರಾಮ. ರಾಮಚಂದ್ರ ಪ್ರಭು, ಪ್ರಭುಪಾ ನಿನ್ನ ನಾಮ ಮಾತ್ರದಿಂದ
ಪ್ರಭು, ತಮಗೆ ನಮಸ್ಕರಿಸುವೆನು. ಗುಹನೆ, ನಿನಗೆ ಮಂಗಳವಾಗಲಿ. ನೀನು ನಿನ್ನ ಪರಿವಾರವು ಕುಶಲವೇ? ನೀನು ಇಲ್ಲಿಗೆ ಬರಲು ಕಾರಣವೇನು? ರಾಮಚಂದ್ರ, ತಮ್ಮ ಅನುಗ್ರಹದಿಂದ ನಾವೆಲ್ಲರೂ ಕ್ಷೇಮವಾಗಿದ್ದೇವೆ ಸ್ವಾಮಿ. ಆದರೆ ತಮಗೆ 14 ವರ್ಷದ ವನವಾಸದ ಸುದ್ದಿಯನ್ನು ಕೇಳಿ ನಮಗೆ ಸಹಿಸಲಾರದಷ್ಟು ದುಃಖವಾಗಿದೆ ಸ್ವಾಮಿ. ತಮ್ಮ 14 ವರ್ಷದ ವನವಾಸವನ್ನು ನಮ್ಮ ಶೃಂಗಬೇರಿಪುರದಲ್ಲಿಯೇ ಕಳೆಯುತ್ತಾ ನಮ್ಮೆಲ್ಲರನ್ನು ಅನುಗ್ರಹಿಸಬೇಕೆಂದು ತಮ್ಮಲ್ಲಿ ಪ್ರಾರ್ಥಿಸುತ್ತೇನೆ ದೇವ. ಗುಹನೆ, ನಿನ್ನ ಪ್ರೀತಿಗೆ ನಾನು ಮನಸೋತಿರುವನು. ಪಿತೃವಾಕ್ಯ ಪರಿಪಾಲನಾರ್ಥವಾಗಿ ವನವಾಸಕ್ಕೆ ಬಂದಿದ್ದರಿಂದ 14 ವರ್ಷ ವನವಾಸ ಮುಗಿಯುವ ತನಕ ನಾನು ಪುರಪ್ರವೇಶ ಮಾಡುವುದಂತಿಲ್ಲ. ಹಾಗೊಂದು ವೇಳೆ ನೀನು ನನಗೆ ಸಹಾಯ ಮಾಡುವಾಗಿದ್ದರೆ ಈ ಗಂಗಾ ನದಿಯಿಂದ ಆಚೆಗೆ ದಾಟಿಸು, ನಿನಗೆ ಪುಣ್ಯ ಬರುತ್ತದೆ. ದೇವದೇವ ದೇವದೇವ, ಭವಸಾಗರವನ್ನೇ ದಾಟಬಲ್ಲ ತಮ್ಮನ್ನ ಈ ಸಣ್ಣ ನದಿಯನ್ನು ದಾಟಿಸುವ ಸುಯೋಗ ನನಗೆ ಒದಗಿತಲ್ಲ. ನಾನೇ ಧನ್ಯನು, ನಾನೇ ಧನ್ಯನು ಸ್ವಾಮಿ. ಆದರೆ ತಾವು ಹಿಂದೆ ಮಿಥಿಲಾ ಪಟ್ಟಣಕ್ಕೆ ಹೋದಾಗ ತಮ್ಮ ಪಾದಕ್ಕೆ ಒಂದು ಕಲ್ಲು ಸೋಕಿ ಅದು ಹೆಣ್ಣಾಯಿತಂತೆ. ಈಗಲೂ ನನ್ನ ದೋಣಿಯಲ್ಲಿ ಹಲವಾರು ಸಣ್ಣ ಪುಟ್ಟ ಕಲ್ಲುಗಳಿವೆ. ಅವೆಲ್ಲವೂ ತಮ್ಮ ಪಾದ ಸ್ಪರ್ಶದಿಂದ ಹೆಣ್ಣಾದರೆ ನನ್ನ ಗತಿ ಏನು ಸ್ವಾಮಿ? ಗುಹನೆ, ನಿನ್ನ ಮನದ ಆಂತರ್ಯವನ್ನು ನಾನು ಗ್ರಹಿಸಿದೆನು. ನೀನು ನನ್ನ ಪಾದ ತೊಳೆದು ಪೂಜಿಸಬೇಕೆಂದಲ್ಲವೇ ನಿನ್ನ ಮನದ ಅಭಿಲಾಷೆ? ಹೌದು ದೇವ, ನಿನ್ನ ಇಷ್ಟದಂತೆಯೇ ಆಗಲಿ. ಕ್ಷಣಕಾಲ ನಿಲ್ಲಿ. ಶ್ರೀಪಾದವನು ನಾ ಪೂಜಿಸಿ ಧನ್ಯನಾ
ಕಾಲ ನಿಲ್ಲಿ, ನಾವಿಯೊಂದು ಸಿದ್ಧಪಡಿಸಿಕೊಂಡು ಬರುತ್ತೇನೆ. ಹಾಗೇ ಆಗಲಿ ಗುಹನೆ, ಬಹಳ ಸಂತೋಷ. ಸುಮಂತ್ರರೇ, ಇನ್ನು ಎಲ್ಲಿಯವರೆಗೂ ನಮ್ಮನ್ನು ಹಿಂಬಾಲಿಸಿಕೊಂಡು ಬರುವಿರಿ? ತಂದೆಯವರು ಪುತ್ರ ವಿಯೋಗದಿಂದ ಸಂತಾಪ ಪಡುತ್ತಿರುವುದು. ಈಗಲೇ ಹೋಗಿ ರಾಜಕಾರಣಗಳನ್ನು ಗಮನಿಸಿರಿ. ರಾಮಚಂದ್ರ, ನೀವಿಲ್ಲದ ಅಯೋಧ್ಯೆಯಲ್ಲಿ ನಾನು ಹೇಗಿರಲಿ? ನಾನೂ ಸಹ ನಿಮ್ಮೊಂದಿಗೆ ಬರುತ್ತೇನೆ. ಬೇಡಿ ಸುಮಂತ್ರರೇ, ಬೇಡಿ. ಇದು ಯಾವ ಘನಕಾರ್ಯವೆಂದು ತಿಳಿದು ನೀವು ಇಷ್ಟೊಂದು ದುಃಖ ಪಡುತ್ತಿರುವಿರಿ? 14 ವರ್ಷದ ವನವಾಸವನ್ನು 14 ದಿನಗಳಂತೆ ಕಳೆದು ಬರುತ್ತೇನೆ. ನೀವು ಈಗಲೇ ಹಿಂತಿರುಗಿರಿ. ರಾಮಚಂದ್ರ, ಆಗಲಿ. ನೀವು ಈ ಗಂಗಾ ನದಿಯನ್ನು ದಾಟುವುದನ್ನು ನನ್ನ ಕಣ್ಣ ತುಂಬ ನೋಡಿಕೊಂಡು ಮತ್ತೆ ಹೋಗುತ್ತೆ. ಹಾಗೇ ಆಗಲಿ ಸುಮಂತ್ರರೇ. ರಾಮಚಂದ್ರ ಪ್ರಭು, ನಾವಿಯೂ ಸಿದ್ಧವಾಗಿದೆ. ತಾವಿಂದು ದಯ ಮಾಡಬಹುದು. ಬಹಳ ಸಂತೋಷ. ದಯ ಮಾಡಿ. ನಡೆಯಿರಿ. ಇಂದಾಂಬೆಗೆ ಧನ್ಯನಾದೆ, ಇಂದಾಂಬೆಗೆ ಧನ್ಯನಾದೆ, ಇಂದಾಂಬೆಗೆ ಧನ್ಯನಾದೆ, ಇಂದಾಂಬೆಗೆ ಧನ್ಯನಾದೆ ರಾಮ. ದೇವ ದೇವ ನಿನ್ನಂತವ ಸಿರಿಯನ್ನದಿ ಪಾಲಿಸುವೆ, ದೇವ ದೇವ ನಿನ್ನಂತವ ಸಿರಿಯನ್ನದಿ ಪಾಲಿಸುವೆ. ಇಂದಾಂಬೆಗೆ ಧನ್ಯನಾದೆ, ಇಂದಾಂಬೆಗೆ ಧನ್ಯನಾದೆ ರಾಮ ರಾಮ. ಭವ ಸಮುದ್ರ ದಾಟಿಸುವೆ, ಇವರನ್ನದಿ ದಾಟಿಸುವೆ, ಭವ ಸಮುದ್ರ ದಾಟಿಸುವೆ, ಇವರನ್ನದಿ ದಾಟಿಸುವೆ. ಇಂದಾಂಬೆಗೆ ಧನ್ಯನಾದೆ, ಇಂದಾಂಬೆಗೆ ಧನ್ಯನಾದೆ ರಾಮ ರಾಮ ರಾಮ. ಲಕ್ಷ್ಮಣ, ಅತ್ತ ನೋಡು. ಕೆಂದೋಳಿ ಎದ್ದು ನಭೋಮಂಡಲವನ್ನೇ ಮುತ್ತಿರುವುದು. ತುರುಗಳ ಕುರಪಟದಿಂದ ಎದ್ದ ಕೊಂದೋಳಿಯು ಯಾರಾದರೂ ರಾಜಪುತ್ರಿಗಳು ಭೇಟಿಗಾಗಿ ಬಂದಿರಬಹುದು. ಹೋಗಿ ನೋಡಿಕೊಂಡು ಬಾ. ಆಗಲೇ ಅಣ್ಣ, ನಾನು ಈಗಲೇ ಹೋಗಿ ನೋಡಿ ಬರುವೆನು. ಅಣ್ಣ, ಮತ್ತಾರು ಅಲ್ಲ, ದಾಯಾದಿ ಮಾಸ್ತರದಿಂದ ಭರತನೇ ಸೈನ್ಯ ಸಮೇತನಾಗಿ ಬರ್ತಿರುವನು. ತಾವುಗಳು ಆಜ್ಞೆಯನ್ನು ಕೊಟ್ಟರೆ ಭರತನನ್ನು ಆತರ ಸೈನ್ಯವನ್ನು ಈಗಲೇ ಧೂಳಿಪಟ ಮಾಡಿ ಬರ್ತೇನೆ. ಶಾಂತನಾಗು ಸಹೋದರ, ಶಾಂತನಾಗು. ಭರತನ ಪ್ರೇಮವನ್ನು ನೀನರಿಯೆ. ಅವನು ನಮ್ಮ ಮೇಲೆ ದೇಶಕ್ಕಾಗಿ ಬರುತ್ತಿರುವನು ಅಥವಾ ಕ್ಷಮೆಯಾಚನಾಗಿ ಬರುತ್ತಿರುವನು ತಿಳಿದು ನೋಡೋಣ. ಭರತ ಶತ್ರುಘ್ನರೇ, ನಿಮಗೆ ಮಂಗಳವಾಗಲಿ. ಭರತ, ನೀನು ಮಾವನ ಮನೆಯಿಂದ ಯಾವಾಗ ಬಂದೆ? ನಾನು ಅಯೋಧ್ಯೆಯನ್ನು ಬಿಟ್ಟು ಬಂದಾಗ ನಿನ್ನನ್ನು ನೆನೆದು ಅಂಬಲಿಸಿ ಬಹಳ ನಿರುತ್ಸಾಹದಿಂದ ಹೊರಟು ಬಂದೆನು.
ನಾನು ಅಯೋಧ್ಯೆಯನ್ನು ಬಿಟ್ಟು ಬಂದ ನನಗೆ ಅಲ್ಲಿನ ಸಂಗತಿಗಳನ್ನು ಕೇಳಲು ಬಹಳ ಆತುರವಾಗುತ್ತಿರುವುದು. ಒಬ್ಬೊಬ್ಬರ ಯೋಗಕ್ಷೇಮವನ್ನು ಕೇಳುತ್ತೇನೆ, ಹೇಳುವೆಯಾ ಭರತ? ಅಣ್ಣ, ಎಲ್ಲರ ಕ್ಷೇಮವನ್ನು ಹೇಳುತ್ತೇನೆ, ಕೇಳಿ ಅಣ್ಣ. ನಮಗೆ ಅಕಾರ ಉಕಾರಗಳ ಮಕಾರಗಳ ರಸಪಾನ ಮಾಡಿಸಿದ ಸಪ್ತ ಋಷಿಗಳಲ್ಲೇ ಶ್ರೇಷ್ಠರೆನಿಸಿಕೊಂಡ ಗುರು ವಸಿಷ್ಠ ಮಹರ್ಷಿಗಳು ಕ್ಷೇಮದಿಂದಿರುವರೇ ಭರತ? ಕ್ಷೇಮದಿಂದಿರುವರು ಅಣ್ಣ. ಸಚಿವರಲ್ಲಿ ಅತಿ ಶ್ರೇಷ್ಠವಾದ ಮಂತ್ರಿ ಸುಮಂತ್ರರು ಕ್ಷೇಮದಿಂದಿರುವರೇ? ಅವರು ಕ್ಷೇಮದಿಂದಿರುವರು ಅಣ್ಣ. ಪತಿ ಎದುರಿನಲ್ಲಿ ಕಣ್ಣೀರು ಸುರಿಸುತ್ತಾ ಒಂದು ಮಾತನ್ನೂ ಆಡದೆ ಮೌನವಾಗಿ ಕಳುಹಿಸಿಕೊಟ್ಟ ನನ್ನ ಸೋದರ ಲಕ್ಷ್ಮಣನ ತಾಯಿ ಸುಮಿತ್ರಾದೇವಿಯೂ ಸೌಖ್ಯದಿಂದಿರುವರೇ? ಅವರು ಕ್ಷೇಮದಿಂದಿರುವರು ಅಣ್ಣ. ನವ ಮಾಸಗಳು ಒತ್ತು ಎತ್ತು ತುಟ್ಟಿಟ್ಟು ಮುತ್ತಿಟ್ಟು ಜೋಪಾನವಾಗಿ ಬೆಳೆಸಿ ಕಳಿಸಿಕೊಡಲಾರದ ಸಂಕಟದಿಂದ ಕಳಿಸಿಕೊಟ್ಟ ನನ್ನ ಜನನಿ ಎತ್ತ ತಾಯಿ ಕೌಸಲ್ಯ ಮಾತೆಯೂ ಕ್ಷೇಮದಿಂದಿರುವರೇ? ಅವರು ಕ್ಷೇಮದಿಂದಿರುವರು ಅಣ್ಣ. ಈ ರಾಮನಿಗೆ ಆರಾಮವಾಸವನ್ನು ಕಲ್ಪಿಸಿಕೊಟ್ಟ ನಿನ್ನ ತಾಯಿ ಅಂದರೆ ನನ್ನ ಚಿಕ್ಕಮ್ಮ ಕೈಕಾಮಾತೆಯೂ ಕ್ಷೇಮದಿಂದಿರುವರೇ ಭರತ? ಅವರ ಕ್ಷೇಮಕ್ಕೇನು ಕೊರತೆ ಅಣ್ಣ? ಈಗ ಹೇಳು ಭರತ, 60 ಸಹಸ್ರ ವರ್ಷಗಳ ಕಾಲ ಅವಿಚ್ಛಿನ್ನವಾಗಿ ರಾಜ್ಯಭಾರ ಮಾಡಿ ಕೆಚ್ಚದೆಯ 4 ಪುತ್ರರನ್ನು ಪಡೆಯುವುದಲ್ಲದೆ ಕಟುವಾಂಗ ಎಂಬ ಹೆಸರಿನಿದ್ದವನು ಪುಷ್ಪರಥ ಎಂಬ ಅನ್ವರ್ಥ ನಾಮವನ್ನು ಪಡೆದು ದಶ ದಿಕ್ಕುಗಳಲ್ಲಿಯೂ ಒಬ್ಬನೇ ರಥಿಕನಾಗಿ ಓಡಾಡಿ ಜಯವನ್ನು ಹೊಂದಿ ದೇವಾನು ದೇವತೆಗಳಿಂದ ದಶರಥ ದಶರಥ ಎಂಬ ಬಿರುದಾಂಕಿತವನ್ನು ಪಡೆದ ನಮ್ಮ ಜನಕನು ಕ್ಷೇಮದಿಂದಿರುವರೇ? ಅಣ್ಣ ಅಣ್ಣ, ಎಲ್ಲರ ಕ್ಷೇಮಕ್ಕೂ ಅಂತ್ಯವಾಯಿತಣ್ಣ, ಅಂತ್ಯವಾಯಿತಣ್ಣ. ಏನು ಹೇಳುತ್ತಿರುವೆ ಭರತ, ಏನು ಹೇಳುತ್ತಿರುವೆ? ನೀವು ವನವಾಸಕ್ಕೆ ಬಂದ ಕೂಡಲೇ ಜನಕನು ಪರಲೋಕವಾಸಿಯಾದನಣ್ಣ. ಜನಕ, ಕಡೆಗೂ ನಮ್ಮನ್ನಗಲೇ ಪರಲೋಕವಾಸಿಯಾದಿರಾ? ಅಯ್ಯೋ, ನಿಮ್ಮ ಅಂತಿಮ ಕಾಲದಲ್ಲಿ ನಾವು ನಿಮ್ಮ ಬಳಿಯಲ್ಲಿ ಇಲ್ಲದಂತೆ ಆಯಿತೆ. ಅಯ್ಯೋ, ಸ್ವರ್ಗದಲ್ಲಿರುವ ನಿಮಗೆ ಇಲ್ಲಿಂದಲೇ ನಮಿಸುವೆವು, ಇಲ್ಲಿಂದಲೇ ನಮಿಸುವೆವು. ಜನಕ, ನಮ್ಮ ಅವಸಾನ ಕಾಲದಲ್ಲಿ ನಾವು ನಿಮ್ಮ ಬಳಿಯಲ್ಲಿ ಇಲ್ಲದಂತಾಯಿತೆ. ನಿಮ್ಮ ಸೇವೆಯನ್ನು ಮಾಡಲು ಅವಕಾಶ ಮಾಡಲು ಈ ರಾಮನ ಬಡೆಯಲ್ಲಿ ಬರೆಯಲಿಲ್ಲವಲ್ಲ, ಈ ರಾಮನ ಹಣೆಯಲ್ಲಿ ಬರೆಯಲಿಲ್ಲವಲ್ಲ ಭರತ. ಜನಕನ ಮರಣಕಾಲದಲ್ಲಿ ಅವರ ಬಳಿ ನೀನಿದ್ದು ಅವರ ಸೇವೆ ಮಾಡಿರುವೆ. ನೀನೇ ಪುಣ್ಯಶಾಲಿಯಪ್ಪ, ನೀನೇ ಪುಣ್ಯಶಾಲಿ. ಆ ಪುಣ್ಯವೂ ನಮಗಿಲ್ಲದಾಯಿತಣ್ಣ.
ಆ ಪುಣ್ಯವೂ ನಮಗಿಲ್ಲದಾಯಿತಣ್ಣ. ಜನಕನ ಮರಣ ಕಾಲದಲ್ಲಿ ತಾವು ಸಹ ಬಳಿಯಲ್ಲಿರಲಿಲ್ಲವಣ್ಣ, ಬಳಿಯಲ್ಲಿರಲಿಲ್ಲವಣ್ಣ. ಜನಕನ ಅವಸಾನ ಕಾಲದಲ್ಲಿ ನೀನು ಸಹ ಅವರ ಬಳಿಯಲ್ಲಿಲ್ಲ. ಅಯ್ಯೋ ಜನಕ, 60 ಸಹಸ್ರ ವರ್ಷಗಳ ಕಾಲ ರಾಜ್ಯಭಾರ ಮಾಡಿ ವೀರರಾದ 4 ಜನ ಪುತ್ರರನ್ನು ಪಡೆದ ನೀವು ನಿಮ್ಮ ಅವಸಾನ ಕಾಲದಲ್ಲಿ ಯಾರೊಬ್ಬರೂ ನಿಮ್ಮ ಬಾಯಿಗೆ ಗಂಗೋದವನ್ನು ಬಿಡಲಿಲ್ಲವೇ? ಅಯ್ಯೋ, ನಾವೆಂತಹ ನಿರ್ಭಾಗ್ಯಶಾಲಿಗಳು, ನಾವೆಂತಹ ನಿರ್ಭಾಗ್ಯಶಾಲಿಗಳು. ಹಾಗಲಿ ಭರತ, ಕಳೆದು ಹೋದದ್ದನ್ನು ಚಿಂತಿಸಿ ಫಲವಿಲ್ಲ. ರಾಜನಿಲ್ಲದ ರಾಜ್ಯವು ದೇವರಿಲ್ಲದ ಗುಡಿಯಂತೆ. ಮಾತೆಯ ಆಜ್ಞೆಯ ಪ್ರಕಾರ ಪಟ್ಟಾಭಿಷಕ್ತನಾಗಿ ಸತ್ಯ ಧರ್ಮದಿಂದ ರಾಜ್ಯಭಾರ ಮಾಡು. ಅಣ್ಣ, ಏನು ಹೇಳಿದಿರಿ? ನೀವಿಲ್ಲದ ಅರಮನೆಯಲ್ಲಿ ನಾನು ಸಹ ಇರಲಾರೆನು ಅಣ್ಣ, ನಾನು ಸಹ ಇರಲ್ಲ. ನೀವು ಅಯೋಧ್ಯೆಗೆ ಬಂದು ಸಿಂಹಾಸನವನ್ನು ಏರಿ ನಮ್ಮೆಲ್ಲರಿಗೂ ಆನಂದವನ್ನು ಉಂಟು ಮಾಡುವ ಅಣ್ಣ. ಇಲ್ಲ ಭರತ, ಇಲ್ಲ. ಮಾತೆಯ ಆಜ್ಞೆಯ ಪ್ರಕಾರ ನಿನಗೆ ಪಟ್ಟಾಭಿಷೇಕ, ನನಗೆ ವನವಾಸ. ಆದ್ದರಿಂದ ನನ್ನ ಕರ್ತವ್ಯದಲ್ಲಿ ನಾನು ನಿರತನಾಗಿದ್ದೇನೆ. ವನವಾಸದ ಅವಧಿ ಮುಗಿಯುವ ತನಕ ನಾನು ಪುರಪ್ರವೇಶ ಮಾಡುವುದಿಲ್ಲ. ಇದು ನನ್ನ ನಿಬಂಧನೆ. ನಿನ್ನ ಭಾಗ್ಯಕ್ಕೆ ಬಂದ ಸಿಂಹಾಸನವನ್ನು ಏರುವುದಾದರೆ ದತ್ತಾಪಹಾರ ದೋಷಕ್ಕೆ ಗುರಿಯಾಗಬೇಕಾಗುತ್ತದೆ ಭರತ, ದತ್ತಾಪಹಾರ ದೋಷಕ್ಕೆ ಗುರಿಯಾಗಬೇಕಾಗುತ್ತದೆ. ಅಣ್ಣ, ನಾವಾಗಿಯೇ ಸಂತೋಷವಾಗಿ ಬಿಟ್ಟು ಕೊಡುತ್ತಿರುವಾಗ ದತ್ತಾಪಹಾರ ದೋಷ ಎಲ್ಲಿ ಬರುವುದಣ್ಣ, ಎಲ್ಲಿ ಬರುವುದು? ಇಲ್ಲ ಭರತ, ಇಲ್ಲ. ನೀನು ಏನೇ ಹೇಳಿದರೂ ನನ್ನ ಮನಸ್ಸು ಒಪ್ಪುತ್ತಿಲ್ಲ ಭರತ, ನನ್ನ ಮನಸ್ಸು ಒಪ್ಪುತ್ತಿಲ್ಲ. ಅಣ್ಣ, ನನ್ನದೊಂದು ಕೋರಿಕೆಯನ್ನಾದರೂ ನೆರವೇರಿಸಿಕೊಡು ಅಣ್ಣ, ನೆರವೇರಿಸಿಕೊಡು. ಅದು ಏನು ಹೇಳು ಭರತ, ಸಂತೋಷದಿಂದ ನಡೆಸಿಕೊಡುತ್ತೇನೆ. ಅಣ್ಣ, ನೀವಿಲ್ಲದ ಅಯೋಧ್ಯೆಯಲ್ಲಿ ನಾನು ಸಹ ಇರಲಾರೆ. ಆದುದರಿಂದ ತಮ್ಮ ಪವಿತ್ರವಾದ ಪಾದುಕೆಗಳನ್ನು ನನಗೆ ಅನುಗ್ರಹಿಸಿಕೊಡಿ ಅಣ್ಣ, ಅನುಗ್ರಹಿಸಿಕೊಡಿ. ಅವುಗಳಿಗೆ ನಂದಿ ಗ್ರಾಮದಲ್ಲಿ ಪಟ್ಟ ಕಟ್ಟಿ ನೆಪ ಮಾತ್ರಕ್ಕೆ ನಾನು ರಾಜ್ಯಭಾರ ಮಾಡುತ್ತೇನೆ ಅಣ್ಣ, ರಾಜ್ಯಭಾರ ಮಾಡುತ್ತೇನೆ. ನಿಮ್ಮ 14 ವರ್ಷ ವನವಾಸ ಮುಗಿದ ಮಾರನೇ ದಿನವೇ ನನಗೆ ನಿಮ್ಮ ದರ್ಶನ ಭಾಗ್ಯವನ್ನು ನೀಡದೆ ಹೋದರೆ ಅಣ್ಣ, ನಾನು ಅಗ್ನಿ ಪ್ರವೇಶ ಮಾಡುವೆನು ಅಣ್ಣ, ಅಗ್ನಿ ಪ್ರವೇಶ ಮಾಡುವೆನು. ಇದು ನಿಮ್ಮ ಪಾದದಾಣೆಗೂ ಸತ್ಯ. ಭರತ, ನಿನ್ನಿಷ್ಟದಂತೆಯೇ ಆಗಲಿ. 14 ವರ್ಷ ವನವಾಸ ಮುಗಿದ ಮರುದಿನವೇ ನಿನಗೆ ದರ್ಶನವನ್ನು ನೀಡುತ್ತೇನೆ. ಆಗಬಹುದೇ ಭರತ? ಆಗಬಹುದು ಅಣ್ಣ, ಆಗಬಹುದು. ತೆಗೆದುಕೋ ಈ ನನ್ನ ಪಾದುಕೆಗಳನ್ನು. ತನ್ನೊಡಲ ತಾಪವಂ ತಡೆದೆನಿತೋ ತವಕದಿಂದೆಳೆಸಿದ ತಾಯಿಗೆ ಭಾಗ್ಯವಿಲ್ಲ.
ತಡೆದೆನಿತೋ ತವಕದಿಂದೆಳೆಸಿದ ತಾಯಿಗೆ ಭಾಗ್ಯವಿಲ್ಲ ಪರಮ ಜಪ ತಪ ಪುಣ್ಯ ಪದಾರ್ಚನೆಗೈದ ಮುನಿ ಜನರ ಪಾಲಿದು ಮುನಿ ಜನರ ಪಾಲಿದು ಪುಣ್ಯವಿಲ್ಲ ಸಹಜನಾಗಿ ಜನಿಸಿ ಸಹಕರಿಸಿದೆ ಮಗು ಪುಣ್ಯವಿಲ್ಲ ಕಾಡು ಮರವಂ ಕಡಿದು ಕಾಲಿ ನಿಂತುಳಿದು ಪಾಡು ಪಡುತ್ತಿದ್ದರು ನಾಡಿನೊಡೆತನವ ಕೈಗೊಂಡು ರಾರಾಜಿಸುವ ಈ ಜೋಡಿಗೊದಗಿದ ಪುಣ್ಯಕ್ಕೆಳೆಯುಂಟೆ ಜಗದೀ ರಾಮ ಅಣ್ಣ ಅಣ್ಣ ನಾವಿನ್ನು ಓದಿ ಬರಬೇಕು ಅಣ್ಣ ಹೋಗಿ ಬರೋಣ. ಪಾವನ ಪರಂಧಾಮ ಶ್ರೀರಾಮ ಪಾವನ ಪರಂಧಾಮ ಶ್ರೀರಾಮ ರಘುವಂಶತೋಮ ವಿನಮೈಲನ ರಘುವಂಶತೋಮ ವಿನಮೈಲನ ಭಕ್ತರ ಪಾಲಿವ ಜನನಿಧಿ ಸೋಮ ಕಾದಿರುವೆ ಬಾರೋ ಕಾದಿರುವೆ ಬಾರೋ ಅಣ್ಣ ಕಾದಿರುವೆ ಬಾರೋ ಕಾದಿರುವೆ ಬಾರೋ ಪರಂಧಾಮ ಶ್ರೀರಾಮ ಪಾವನ ಪರಂಧಾಮ ಶ್ರೀರಾಮ ಶ್ರೀರಾಮ ಲಕ್ಷ್ಮಣ, ಈಗ ನೋಡಿದ್ಯಾ ಭರತನ ಭ್ರಾತೃ ವಾತ್ಸಲ್ಯದ ಪ್ರೇಮವನ್ನ? ಭರತನ ತಮ್ಮ ಮೇಲಿಟ್ಟಿರುವ ಮಾತೃ ವಾತ್ಸಲ್ಯವನ್ನು ನಾನು ಅರಿಯದೇ ಮಾಡಿದ ತಪ್ಪಿಗೆ ನನ್ನನ್ನು ಮನ್ನಿಸಣ್ಣ. ಈಗ ನಡೆಯಿರಿ. ಈ ಪ್ರದೇಶವು ಅಯೋಧ್ಯೆಗೆ ಸಮೀಪವಿರುವುದರಿಂದ ಪುರಜನರು ನಮ್ಮನ್ನು ಬಂದು ಆಗಾಗ ಕಾಡುವರು. ನಡೆಯಿರಿ, ದಂಡ ಕಾರುಣ್ಯವನ್ನು ಕುರಿತು ಪ್ರಯಾಣ ಮಾಡೋಣ. ಆಗಬಹುದಣ್ಣ. ಓಹೋ ಓಹೋ ಮೇವು ಬರಲಿದೆ, ಓಹೋ ಓಹೋ ಮೇವು ಬರಲಿದೆ, ಮೇವು ಬರಲಿದೆ, ನನಗೆ ಮೇವು ಬರಲಿದೆ. ಆರಿ ಜೀವವಯಿರುವೆನ, ಆರಿ ಜೀವವಯಿರುವೆನ, ಉರಿ ಮುರಿದು ತಿನ್ನುವೆನ, ಎಲೆರೆದು ತಿನ್ನುವೆನ, ಒರೆವರೆದು ಮೊಕ್ಕುವೆನ. ಜೀವ ಭಾವ ಮೇವು ಬರಲಿದೆ, ಜೀವ ಭಾವ
ಬರಲಿದೆ, ಮೇವು ಬರಲಿದೆ, ನನಗೆ ಮೇವು ಬರಲಿದೆ. ಪ್ರಾಣಗಳನ್ನು ಹಿಂಸೆ ಮಾಡುವುದರಲ್ಲಿ ನನಗಿಂತ ಮಿಗಿಲಾದವರು ಈ 14 ಲೋಕದಲ್ಲಿ ಯಾರು ಇಲ್ಲ. ನನ್ನ ಹೆಸರನ್ನು ಕೇಳಿದ ಮಾತ್ರದಿಂದಲೇ ಹರಿಹರ ಬ್ರಹ್ಮಾದಿಗಳು ಗಡಗಡನೆ ನಡಿಬುವರು. ನಮ್ಮ ಅಣ್ಣನಾದ ಶರಣ ಲಂಕಾಧೀಶ್ವರನ ಆಜ್ಞಾಪಿಸಲ್ಪಟ್ಟಂತಿರಲು ಈ ಲಂಕಾ ನಗರವನ್ನು ಚಂದಾಗಿ ಗಮನಿಸುತ್ತೇನೆ, ಚಂದಾಗಿ ಗಮನಿಸುತ್ತೇನೆ. ಆಹಾ, ಏನೀ ಪ್ರದೇಶವು ಎಷ್ಟು ರಮ್ಯವಾಗಿರುವುದು. ನನ್ನ ಸುಕುಮಾರನಾದ ಜಂಬಾಸುರನು ಅಮೋಘವಾದ ಅಸ್ತ್ರವನ್ನು ಪಡೆಯಲು ಸೂರ್ಯನನ್ನು ಕುರಿತು ತಪಸ್ಸನ್ನು ಆಚರಿಸುತ್ತಿರು. ಆತನ ತಪಸ್ಸು ಎಂದಿಗೆ ಮುಗಿಯುವುದು. ನಾನೀಗಲೇ ಹೋಗಿ ಆತನಿಗೆ ಬೇಕಾದ ಮದ್ಯಪಾನ ಮಾಂಸಾದಿಗಳನ್ನು ಸಿದ್ಧಪಡಿಸಿ ಆತನನ್ನು ಲೆಕ್ಕೆಗೆ ಕರೆದುಕೊಂಡು ಮಗನೇ ಶಂಭುಕುಮಾರ, ಮಗನೇ ಶಂಭುಕುಮಾರ, ಎಲ್ಲಿರುವೆ, ಎಲ್ಲಿರುವೆ? ಮಗನೇ ಶಂಭುಕುಮಾರ, ಎಲ್ಲಿರುವೆ, ಎಲ್ಲಿರುವೆ? ನನ್ನ ಮಗನನ್ನು ಕೊಂದ ಪಾಪಿಗಳು ನನ್ನ ಮಗನನ್ನು ಕೊಂದ ಪಾಪಿಗಳು ಇಲ್ಲೋ ಎಲ್ಲ ಇರಬೇಕು. ಅವರನ್ನು ಇಂದು ತೇಕು ಬಿಡುವೆನು. ನರಮಾನವರ ವಾಸನೆ, ನರಮಾನವರ ವಾಸನೆ ಅವರು ನನ್ನ ಕೈಗೆ ಸಿಕ್ಕಿದರೆ ಗಸಗಸಗಸನೆಗೆದು ನುಂಗಿ ತೇಕು ಬಿಡುವೆನು. ಇಂದು ನಾನು ಕೊಂದುವೆನು ಆನಂದವ, ಎಂದು ನಾನು ಕೊಂದುವೆನು ಆನಂದವ, ಸಂದೇಹವಿಲ್ಲದೆ ತಿಂದು ಮಾಂಸವ, ಎಂದು ಮಾಂಸವ, ಎಂದು ನಾನು ಕೊಂದುವೆನು ಆನಂದವ, ಎಂದು ನಾನು ಕೊಂದು ನನ್ನ ಕಣ್ಣು ಮುಟ್ಟೆಗಳ ಉರ್ದು ಸಂಖ್ಯೆ ಮಾಡಿಕೊಂಡು ನನ್ನ ಕಣ್ಣು ಗುಡ್ಡೆಗಳ ಉರ್ದು ಸಂಖ್ಯೆ ಮಾಡಿ
ಸೀತಾ ಈವ ನಾಳಿ ಬೆಳೆಯುವ ಸಮಾಜಿತ ಈವ ನಾಳಿ ಬೆಳೆಯುವ ಸಮಾಜಿತ ಇವ ನಾಳಿ ಬೆಳೆಯುವ ಸಮಾಜ ಸೀತಾ ಸೀತಾ ಈ ಪ್ರಕೃತಿಯ ಸೌಂದರ್ಯವನ್ನು ನೋಡಿದೆಯಾ? ಎಷ್ಟೊಂದು ಮನೋಹರವಾಗಿದೆ. ನಿಜ ಸ್ವಾಮಿ. ಅಲ್ಲಿ ನೋಡು, ತುಂಬಿದ ಫಲಪುಷ್ಪಗಳಿಂದಲೂ ಸೀತಾ ಕಣ್ಣು ಕೋರೈಸುವ ಸರೋವರಗಳಿಂದಲೂ ಆಹಾ ಸೀತಾ ಶುಕಪಿಕ ನಾದಗಳಿಂದಲೂ ಸೇರಿದ ಪ್ರಕೃತಿಯ ತಂಗಾಳಿಯ ಅಂದವಾದ ತಾಣವೇ ಈ ಪಂಚವಟಿ. ಅರಮನೆಯಲ್ಲಿ ಹಂಸತೂಲಿಕಾ ತಲ್ಪದ ಮೇಲೆ ಕುಳಿತು ಮೃಷ್ಟಾನ್ನ ಭೋಜನವನ್ನು ಮಾಡುತ್ತಾ ಅನೇಕ ದಾಸದಾಸರಿಯಿಂದ ಸೇವೆ ಮಾಡಿಕೊಟ್ಟು ಆನಂದದಿಂದಿರಬೇಕಾದ ನಿನ್ನನ್ನು ಈ ಕಾನನಕ್ಕೆ ಕರೆತಂದನಲ್ಲ ಎಂಬ ಬೇಸರ ಉಂಟೇ ಸೀತಾ? ಇದೇನಿದು ಪ್ರಾಣೇಶ್ವರ, ಇದೆಂತಹ ಮಾತನ್ನು ಹೇಳುತ್ತಿರುವಿರಿ? ಪತಿಯ ಸೇವೆಯೇ ಪರಮೇಶ್ವರನ ಸೇವೆಯಲ್ಲ ಅಂದಾಗ ಇಲ್ಲಿ ಹಂಸತೂಲಿಕಾ ತಲ್ಪವಿಲ್ಲದಿದ್ದರೂ ದರ್ಭಾಸನಕ್ಕೇನೂ ಕಮ್ಮಿ ಇಲ್ಲ ಅಲ್ಲದೆ ನೀವಿರುವ ಈ ಸುಂದರವಾದ ಸ್ಥಳವೇ ಈ ಪಂಚವಟಿ ಅಲ್ಲವೇ ಪ್ರಾಣೇಶ್ವರ? ಬಹಳ ಸಂತೋಷ. ಆಶಾ ಜೀವನ ಸೀತಾ ಶುಭ ದಿನ
ಜಾನಕಿ, ಪ್ರಾಣೇಶ್ವರ, ಸೀತಾ, ಹೊಸತನ ಬಯಸಿದೆ ಆಶಾ ಜೀವನ ಶುಭ ದಿನ, ಹೊಸತನವನ್ನು ನಾ ಕಂಡೆನ. ಆಶಾ ಜೀವನ ಶುಭ ದಿನ. ಜಾನಕಿ, ಹೊಸತನ ಬಯಸಿದೆ ಆಶಾ ಜೀವನ ಶುಭ ದಿನ, ಹೊಸತನವನ್ನು ನಾ ಕಂಡೆನ. ಆಶಾ ಜೀವನ ಶುಭ ದಿನ. ನಲಿವೆ ಒಲವೇ ನಲಿವೆ ಹೊಸತನದಲ್ಲಿ ನಾ. ಆಶಾ ಜೀವನ ಶುಭ ದಿನ, ಹೊಸತನವನ್ನು ನಾ ಕಂಡೆನ. ಆಶಾ ಜೀವನ ಶುಭ ದಿನ. ಜಾನಕಿ, ಸ್ವಾಮಿ, ಈ ಪರ್ಣಶಾಲೆಯನ್ನು ಲಕ್ಷ್ಮಣನದೆಷ್ಟು ಸುಂದರವಾಗಿ ನಿರ್ಮಿಸಿರುವನಲ್ಲವೇ? ಹೌದು. ಹಾಗಾದ್ರೆ ನಮ್ಮ 14 ವರ್ಷದ ವನವಾಸವನ್ನು ಇಲ್ಲಿಯೇ ಕಳೆಯೋಣವೇ? ಆಗಬಹುದು. ಸೀತಾ, ಅದು ಸರಿ, ನಿನ್ನ ಮಾತು ಸತ್ಯ. ಅದು ನೋಡು, ಈ ಪರ್ಣಶಾಲೆಯನ್ನು ಲಕ್ಷ್ಮಣನು ಎಷ್ಟು ಚಮತ್ಕಾರವಾಗಿ ನಿರ್ಮಿಸಿದ್ದಾನೆ. ನಿಜವೇ ನಿಜವೇ ಸ್ವಾಮಿ. ಅದು ಇದರೇ ಲಕ್ಷ್ಮಣನು ಫಲಗಳನ್ನು ಓದಲು ಇನ್ನೂ ಬರಲಿಲ್ಲವಲ್ಲ, ಕಾರಣ? ಅಗ್ರಜ ನಮಸ್ಕರಿಸುವೆನು. ಲಕ್ಷ್ಮಣ, ಈ ಖಡ್ಗ ಯಾವುದು? ಅಗ್ರಜ, ಓರ್ವ ರಾಕ್ಷಸನು ಆ ಸೂರ್ಯದೇವರನ್ನು ಕುರಿತು ತಪಸ್ಸನ್ನು ಆಚರಿಸುತ್ತಿದ್ದನು. ಆ ತಪಸ್ಸಿಗೆ ಮೆಚ್ಚಿ ಭಗವಾನ್ ಭಾಸ್ಕರನು ಈ ಖಡ್ಗವನ್ನು ರಾಕ್ಷಸನಿಗೆ ಕೊಡುವಷ್ಟರಲ್ಲಿ ನಾನೇ ತೆಗೆದುಕೊಂಡು ಈ ಖಡ್ಗದಿಂದಲೇ ರಾಕ್ಷಸರ ಸಂಹಾರ ಮಾಡಿಕೊಂಡೆ. ಯಾ ಲಕ್ಷ್ಮಣ, ಕಡೆಗೂ ಸಂಹರಿಸಿ ಬಿಟ್ಟೆಯಾ? ಹೌದು ಅಣ್ಣ. ಹಾಗಲಿ, ಚಿಂತೆ ಇಲ್ಲ. ನಿನ್ನ ಆತ್ಮರಕ್ಷಣೆಗಾಗಿ ಅದು ನಿನ್ನ ಬಳಿಯಲ್ಲೇ ಇರಲಿ. ಫಲಗಳನ್ನು ಪರ್ಣಶಾಲೆಯಲ್ಲಿ ಇಡು. ಆಗಬಹುದು ಅಣ್ಣ. ಬಾ ಸೀತಾ, ಕುಳಿತುಕೋ. ಮಾನವರ ವಾಸನೆ, ನರಮಾನವರ ವಾಸನೆ. ನನ್ನ ಮಗನನ್ನು ಕೊಂದ ಪಾಪಿಗಳು ಇಲ್ಲೋ ಎಲ್ಲ ಇರಬೇಕು. ಅವರು ನನ್ನ ಕೈಗೆ ಸಿಕ್ಕಿದರೆ ನನ್ನ ಕುಮಾರನನ್ನು ಕೊಂದ ಪಾಪಿಗಳು ಇವರೇ ಇರಬೇಕು. ಇವರನ್ನು ಈಗಲೇ ತಿಂದು ಕೇಕೆ ಬಿಡುವೆನು. ಆಹಾ, ಏನು ಆಶ್ಚರ್ಯವಿದು! ಓದಿಸಲೆಂದು ಬಳಿಗೆ ಹೋದರೆ ಒರಿಸಲು ಮನ ಬರುವುದಲ್ಲ. ಏನು ಮಾಡಲಿ? ಆಹಾ, ಎಷ್ಟು ಸುಂದರವಾಗಿರುವನು! ವಸಂತ ಕಾಲದಲ್ಲಿ ವಸಂತ ಮಾಸನಂತೆ ಇರುವನು. ಏನಾದರಾಗಲಿ ಈತನನ್ನು ಒರಿಸಲೇಬೇಕು. ಆಹಾ, ಈತನನ್ನು ಒರಿಸಲೇಬೇಕು. ನಾನೀಗಲೇ ಒರಿಸುವೆ, ನಾನೀಗಲೇ
ನಾನೀಗಲೇ ಏನಾದರೂ ಆಗಲಿ ವರಿಸುವೆ ಏನಾದರೂ ಆಗಲಿ ವರಿಸುವೆ ನಾನೀಗ ನಾನೀಗಲೇ ವರಿಸುವೆ ನಾನೀಗ ನಾನೀಗಲೇ ಪಲ್ಲಕ್ಕನ್ನ ಹಾಕಿಕೊಂಡು ಕಲ್ಲಿನ ಮಂಚದ ಮೇಲೆ ಪಲ್ಲಕ್ಕನ್ನ ನನ್ನ ವಲ್ಲಭದ ನನ್ನ ವಲ್ಲಭದ ಓಹೋ ನನ್ನ ವಲ್ಲಭ ಪಡೆಕೊಂಡು ಕಲ್ಲಕ್ಕೆ ದಾರಿ ಬೊಂಡು ಮಲ್ಲಿಗೆಯವು ಅಂಡೆಯಲ್ಲಿ ಬಡಿಕೊಂಡು ಬೊಂಡು ಮಲ್ಲಿಗೆಯು ಅಂಡೆಯಲ್ಲಿ ಗಡ್ಡಲೆಲ್ಲ ನನ್ನ ಗಡ್ಡಲೆಲ್ಲ ಮಾಡಿಕೊಂಡು ನಾನೀಗಲೇ ಈತನನ್ನು ವರಿಸಲೇಬೇಕು. ವರಿಸದಿದ್ದರೆ ನಾನು ಮಲಗಿದೆ. ಆಹಾ, ಯೌವನವತಿಯಾಗಿ ಕಾಣುವುದರಲ್ಲಿ ಸಂದೇಹವೇ ಇಲ್ಲ. ನನ್ನ ಮಗ ಶಂಭುಕನೋ ಸತ್ರೆ ಸಾಯ್ಲಿ. ಇಂಥ ಸುಂದರಾಂಗನನ್ನು ಮದುವೆಯಾದರೆ ಇವನ ಹಾಗೆ ಇರುವ ಕರ್ರಗಿನ 6 ಮಕ್ಕಳನ್ನು ಒಂದೇ ಸಾರಿ ಹಡೆದು ಬಿಡಬಹುದಲ್ಲ. ನಾನೇ ಅಲ್ಲವೇ 3 ಲೋಕಕ್ಕೆಲ್ಲ ಸುಂದರಾಂಗಿಯು. ಜಗದೊಳಗೆ ಎಂತ ಸುಂದರಾಂಗನು, ಎಂತ ಟಿವಿ, ಏನು ಗಾಂಭೀರ್ಯ, ಎಂಥ ವರ್ಚಸ್ಸು. ಇಂಥ ಸುಂದರಾಂಗನನ್ನು ಬಿಟ್ಟವರುಂಟೆ? ಮನೋಹರ, ಹರ 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 ಹರ, ಬಾರಪ್ಪ ಸ್ವಲ್ಪ ನೀನು, ಬರ ಬರ. ಓಹ್, ಆ ನನ್ನ ಸವತಿ ಮುಟ್ಟಿದರೇನೆ ಅವನು ಎದ್ದೊಳುವುದು. ಹೇಗಿದ್ದಾನೆ ನೋಡಿ ಅವನು. ಏನೇ ಚೆನ್ನಾಗಿ ಇಟ್ಕೊಂಡಿದೀಯ ನನ್ನ ಸೌತಿ. ಮುಟ್ಟುದೇ ಸಾಕು, ಹೆಂಗೆದ್ದು ಬಂದ ನೋಡು. ಯಾರಮ್ಮ ನೀನು? ಎರಡಕ್ಕೆ ಏತಕ್ಕಾಗಿ ಬಂದೆ? ನಿನ್ನ ದೇಶವಾವುದು? ನಿನ್ನ ಹೆಸರೇನು? ಇಲ್ಲಿಗೆ ಬರಲು ಕಾರಣವೇನು? ಓಹೋ, ನಿಂದೇನು ಸಣ್ಣದಲ್ಲಪ್ಪ ಮನ್ಸು, ಬಹಳ ದೊಡ್ಡದು. ಯಾಕೆಂದ್ರೆ ಎಲ್ಲ ಒಂದೇ ಸತಿ ಕೇಳ್ಬಿಟ್ಟಲ್ಲ, ನನಗೆ ಆನಂದ ಆಗೋಯ್ತು. ನಾನು ಲಂಕಾಧಿಪತಿಯಾದ ರಾವಣೇಶ್ವರನ ಸಹೋದರಿಯು ನನ್ನನ್ನು ಶೂರ್ಪನಖ ಎನ್ನುವರು. ಓಹೋ, ನೀನು ರಕ್ಕಸಿಯೇ? ನಾನು ಹಾಗೆ ಕಾಣುತ್ತಿರುವೇನೆ. ಓಹೋ, ನೀನು ರಕ್ಕಸಿಯೇ ಇರಬಹುದು. ಓಹೋ, ನಿನಗಾಗೆ ಕಾಣುತ್ತಿರಬಹುದು. ಹೌದು, ಹಾಗೇ ಕಾಣುತ್ತಿರುವೆ. ನೀನು ಇಲ್ಲಿಗೇಕೆ ಬಂದೆ? ಈ ದಂಡಕಾರಣ್ಯದಲ್ಲಿ ಸಂಚರಿಸಿಕೊಂಡು ಬರುತ್ತಿರುವಾಗ ಈ ನಿನ್ನ ಸುಂದರವಾದ ರೂಪವನ್ನು ನೋಡಿ ಮೋಹಿತಳಾಗಿದ್ದೇನೆ. ಬಾ, ನನ್ನನ್ನು ವರಿಸು, ಮೋಹಿಸು.
ಚುಂಬಿಸು, ಆನಂಗಿಸು. ನೋಡಮ್ಮ, ನೀನು ಧನುಜಳು, ನಾವು ಮನುಜರು. ಅದರಲ್ಲೂ ನಾನು ಏಕಪತ್ನಿ ವ್ರತಸ್ಥನು. ಏನಪ್ಪ ಏನಂದೆ? ನಾನು ಏಕಪತ್ನಿ ವ್ರತಸ್ಥನು. ಏಕ, ಇಲ್ಲಿಂದ ಏಕ, ಎಲ್ಲೂ ಅಡೆ ತಡೆನೇ ಇಲ್ಲ, ಏಕ. ನೋಡಮ್ಮ, ಹಾಗೆ. ಇದು ಇಲ್ಲಿ ನೋಡು, ಎಲ್ಲಿ ನನ್ನ ನೋಡಲಿ? ಪಕ್ಕದಲ್ಲಿ ನನ್ನ ಪತ್ನಿ ಅವಳ ಇರುವಳು. ಸಹವಾಸ ನನಗೆ ಬೇಡ. ನಿನ್ನದೇನಾದ್ರೂ ಇದ್ದೆ ಹೇಳು, ನೋಡಿ ಬಿಡ್ತೇನೆ. ನೋಡಮ್ಮ, ಆ? ಈಕೆಯನ್ನು ಅಗ್ನಿ ಸಾಕ್ಷಿಯಾಗಿ ಕೈ ಹಿಡಿದಿದ್ದೇನೆ. ನನಗೆ ಗಾಳಿ ಸಾಕ್ಷಿಯಾಗಿ ಆಗು. ಏನಮ್ಮ, ನೋಡಮ್ಮ, ವಾಯು ಸಾಕ್ಷಿಯಾಗಿ ಯಾರು ಕೈ ಹಿಡಿಯುವರೆ? ನಮ್ಮದ್ರಲ್ಲಿ ಹಂಗೇನಪ್ಪ. ಹೌದು, ನಿನಗೆ ಇನ್ನೂ ಲಗ್ನವಾಗಿಲ್ಲವೇ? ಆಗಿತ್ತು. ಏನಾದ್ರು? ಯಾರು? ಯಜಮಾನ್ರು ಸತ್ತೋದ. ಏಕೆ? ಕಾಟ ತಾಳಲಾರದೆ. ಓ, ನಿನ್ನ ಕಾಟ ಬಹಳವಾಗಿ ಇರಬಹುದು. ಅವಳ ಹೆಸರೇನು? ಅವಳ ಹೆಸರು? ಅವಳು ನನ್ನ ಪತ್ನಿ ಸೀತಾ. ಓ, ನಾನು ಉಪಪತ್ನಿ ನೆಗಡೆ. ಇಲ್ಲಮ್ಮ, ನೋಡಮ್ಮ, ನೀನು ಲಗ್ನ ಬೇಕೊಮ್ಮೆ ಒಂದು ಬಹಳ ಆತುರದಲ್ಲಿರುವೆ. ಇದ್ದೇನೆ. ನಾನು ಇಲ್ಲಿಗೆ ಓರ್ವನೇ ಬಂದಿಲ್ಲ. ಆ ಪಾರ್ಶ್ವದಲ್ಲಿ ನನ್ನ ಸೋದರನಾದ ಲಕ್ಷ್ಮಣನು ಬಂದಿರುವನು. ಆತನ ಬಳಿಗೆ ಹೋಗು, ನಿನ್ನ ಇಷ್ಟಾರ್ಥವನ್ನು ನೆರವೇರಿಸುವನು. ಇದೇನಪ್ಪ, ಒಬ್ಬರೇ ಅಂದರೆ ಇನ್ನೊಬ್ಬ, ಒಂದಕ್ಕೊಂದು. ನನ್ನ ಆನಂದಕ್ಕೆ ಪಾರವೇ ಇಲ್ಲ. ನಿನ್ನ ತಮ್ಮನೇ? ಹೌದು, ನನ್ನ ತಮ್ಮ ಲಕ್ಷ್ಮಣ. ಅವನು ನಿನಗಿಂತಲೂ ಸುಂದರನೇ? ಓಹೋ, ಬಹಳ ಸುಂದರವಾಗಿದ್ದಾನೆ. ಆದ್ದರಿಂದಲೇ ಆತನನ್ನು ಲಕ್ಷ್ಮಣ ಎಂದು ಕರೆಯುವರು. ಓಹೋ, ಲಕ್ಷ್ಮಣ, ಮಣಮಣ, ರಣಮಣ. ಅವನೊಡನೆ ಹೆಂಡತಿ ಬಂದಿಲ್ಲವೇ? ಇಲ್ಲಮ್ಮ, ಅವನಿನ್ನು ವಿವಾಹವಾಗಲಿಲ್ಲ. ಆಗಿಲ್ಲ. ಯೋಚಿಸಿ ನೋಡು. ಇಲ್ಲಮ್ಮ, ಆಗಿರಬಹುದು. ಬಹುದು ಆಗಿರುವುದು. ಹೆಂಡತಿ ಅಲ್ಲೇ ಬಿಟ್ಟು ಬಂದಿದ್ದಾನಾ? ಹೌದು. ನಿನಗೆ ಮಾತ್ರ ಬೆಚ್ಚಗಬೇಕು, ಅವನಿಗೆ ಬೇಡ. ಯಾವ ಪಾರ್ಶ್ವದಲ್ಲಿದ್ದಾನೆ? ಆ ಪಾರ್ಶ್ವದಲ್ಲಿದ್ದಾನೆ, ಹೋಗು. ಗುರುಗಳು ಎಲ್ಲಿ? ನಿನಗೇನಾಯ್ತೆ ನನ್ನ ಸವತಿಯೇ? ಏನು ಅಂದರೆ ಮಳ್ಳಿ ಮಂಚಕ್ಕೆ ಎಷ್ಟು ಅಂದರೆ ಸರಿಯಾಗಿದ್ಯಾ ಕಣೆ ನನ್ನ ಸೌತಿ. ನಾನು ಅಲ್ಲಿಗೆ ಹೋಗುತ್ತೇನೆ. ಸಮಯವಿಲ್ಲ, ಮುಹೂರ್ತ ಮೀರಿ ಹೋಗುವುದು. ಮನೋಹರ. ಎಲ್ಲಿದ್ದಾನಪ್ಪ ಈ ಸುರಸುಂದರಾಂಗ? ಈ ದಂಡ ಕಾರಣವೇನು ನನಗೆ ಹೊಸದೇ. ಈ ದಂಡ ಕಾರಣಕ್ಕೆ ನಾನೇ ಅಧಿಪತಿಯು. ನನಗೆ ತಿಳಿಯದ ಸ್ಥಳ ಯಾವುದಿದೆ? ಮುಂದೆ ಸಾಗಿ ನೋಡುತ್ತೇನೆ. ಇದೇನು ಇಷ್ಟೊಂದು ಬಂದ್ಬಿಟ್ವಲ್ಲ ಒಂದೇ ಸತಿ? ಗಮಗಮಲು, ಗಮಗಮಲು. ಮಾನವ ಗಮಲು ಬಿಡು, ತುಂಬ ಚಂದ. ಆದರೂ ಕೂಡ ಹಿಂದಿನಿಂದ ನೋಡಿದರೆ ಎಲ್ಲ ಒಣಗಿ ಹೋಗಿದೆ, ಅಲ್ಲಿದ್ದಂಗಿಲ್ಲ. ಮುಂದೆ ಹೇಗಿರಬೇಕು? ಹಿಂದೆ ನೋಡಿದ ಮೇಲೆ ಮುಂದೆ ಬಿಡುವೇನೆ, ಅಲ್ಲಿಯೂ ನೋಡುವೆನು. ಬಿಡಪ್ಪ ಸಾಕು. ಇಲ್ಲ ಬಿಟ್ಟು ಬಿಡು, ಇಲ್ಲ ನನ್ನ ಕಡೆನಾದ್ರೂ ತಿರುಗಿಸ್ಬಿಟ್ಬಿಡು. ಮನೋಹರ. ಅಬ್ಬಾ, ಯಾರು ನೀನು ಶುಭಾಂಗಿ? ಯಾರು ನೀನು ಶುಭಾಂಗಿ? ನಾನೇ ಶುಭಾಂಗ. ನಾನು ಲಂಕಾಧಿಪತಿಯಾದ ರಾವಣೇಶ್ವರನ ಸಹೋದರಿಯು. ನನ್ನನ್ನು ನಕ ಶೂರ್ಪನಖ ಎನ್ನುವರು. ಓಹೋ, ನೀನು ರಾವಣ ಸಹೋದರಿ.
ಹಾಗಾದರೆ ನೀನು ಅಸುರ ಕನ್ಯೆ. ಹಾಗೆ ಕಾಣುತ್ತಿರುವೆನೆ. ಕಾಣುತ್ತಿಲ್ಲ. ಎಂತಿದ್ದರೂ ನೀವು ಅಸುರ ಕನ್ಯೆಯರಲ್ಲವೇ? ಅಲ್ಲ, ಈಗ ನೋಡು, ಈಗ ಸರಿ ಮಾಡಿಕೋ. ಇಲ್ಲಿಗೆ ಬರಲ್ಲ. ಇಲ್ಲಿಗೆ ಬರಲು ಕಾರಣವೇನು? ನೀನೇ ಕಾರಣನು. ಏನು ನಾನು ಕಾರಣ? ಹೌದು. ಅದು ಹೇಗೆ? ಹೇಗೆಂದರೆ ಹೇಗೆ ಹೇಳಲಿ ಪ್ರಿಯ? ನೋಡು, ಆಕಾಶದಂತಹ ನಿನ್ನ ಮುಖ ಕಮಲದಲ್ಲಿ, ಹೌದು. ಕಾಮನ ಬಿಲ್ಲಿನಂತಹ ಹುಬ್ಬುಗಳು, ನಕ್ಷತ್ರಂತಹ ಕಣ್ಣುಗಳು, ಸಂಪಿಗೆ ಎಳೆಯಂತಹ ಮೂಗು, ಅಬ್ಬಬ್ಬಬ್ಬಬ್ಬಬ್ಬ. ಹಾಗೆ ತೊಂಡೆ ಹಣ್ಣಿನಂತಹ ತುಟಿಗಳು, ಹಾಗೆ ಕೆಳಗೆ ಬಂದರೆ ಸಣ್ಣನ ಎದೆಯು, ಹಾಗೆ ಸ್ವಲ್ಪ ಕೆಳಗೆ ಹೋದರೆ ದುಂಡನೆಯ ನೀನೆಲ್ಲ ಬಂದಿರಲು ಕಾರಣವೇನು? ಮುಂದೆ ಇನ್ನ ಇದೆ. ಮುಂದಿನದು ಯಾರು ಹೇಳುತ್ತಾರೆ? ನಾನೇ ಹೇಳಬೇಕಲ್ಲ. ಕೆಳಗಡೆ ನೋಡಿದರೆ ಕಾಲುಗಳು. ಇಷ್ಟೆಲ್ಲ ನೋಡಿ ಮೋಹಿತಳಾಗಿದ್ದೇನೆ. ಬಾ, ನನ್ನನ್ನು ಒರೆಸು, ಮೋಹಿಸು, ಚುಂಬಿಸು, ಆಲಂಗಿಸು. ಓಹೋ, ಬಲೆ 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 ಬಲೆ. ಏನು ಬಲೆ ಬಲೆ? ಮುಂದಿನದು ಯಾರು ಹೇಳುತ್ತಾರೆ? ನೀನು ನೋಡಮ್ಮ, ನಾನಿಲ್ಲಿ ಒರುವನೇ ಬಂದಿಲ್ಲ. ನನ್ನ ಜೊತೆಯಲ್ಲಿ ಶ್ರೀರಾಮನು, ನನ್ನ ಅಗ್ರಜರಾದ ಶ್ರೀರಾಮಚಂದ್ರನು ಬಂದಿರುವನು. ಆಹಾ, ನೀನು ಆತನ ಬಳಿಗೆ ಹೋಗಿ ಏನಾದರೂ ಕುರುಹನ್ನು ತಂದ್ರೆ ಮಾತ್ರ ನೀನು ಆತನ ಬಳಿಗೆ ಹೋದರೆ ನಿನ್ನ ಇಷ್ಟಾರ್ಥ ನೆರವೇರುವುದು. ಅಯ್ಯೋ ಮಂಕೆ ಮರುಳೆ, ನಾನು ಮೊದಲೇ ನಿಮ್ಮ ಅಣ್ಣನ ಬಳಿಗೆ ಹೋಗಿದ್ದೆನು. ಏನು? ಮೊದಲೇ ನಮ್ಮ ಅಣ್ಣನ ಬಳಿಗೆ ಹೋಗಿದ್ದೀಯಾ? ಹೌದು, ಹೋಗಿದ್ದೇನೆ. ಓಹೋ, ಹಾಗಾದರೆ ನೀನು ನನಗೆ ಅತ್ತಿಗೆ ಆಗಬೇಕು. ಎದ್ದಳಪ್ಪ, ನಮಸ್ಕಾರ. ಎದ್ದಳಪ್ಪ, ಎದ್ದಪ್ಪ. ಸುಮ್ಮನೆ ಹೋಗಿದ್ದೆ, ಅಲ್ಲಿ ಕೆಲಸ ಇಲ್ಲ, ಕಾರ್ಯ ಇಲ್ಲ. ಸುಮ್ಮನೆ ಹೋಗಿಬಿಟ್ಟರೆ ಅತ್ತಿಗೆ ಆಗಿಬಿಡುತ್ತೇನೆ. ನಿಮ್ಮ ಅಣ್ಣನು ಏನು ಹೇಳಿದ ಗೊತ್ತೇ? ಏನು ಹೇಳಿದ? ನಾನು ಏಕಪತ್ನಿ ವ್ರತಸ್ಥನು, ಪರಸ್ತ್ರೀಯರನ್ನು ಕಣ್ಣೆತ್ತಿ ನೋಡುವುದಿಲ್ಲ. ಆ ಪಾರ್ಶ್ವದಲ್ಲಿ ಹೋದರೆ ನನ್ನ ಸಹೋದರನು ಸುಂದರನಾಗಿ ಒಂಟಿಯಾಗಿರುವನು, ನಿನ್ನ ಕಾರ್ಯವು ನೆರವೇರುವುದು ಎಂದು ಹೇಳಿ ಕಳಿಸಿದ್ದಾನೆ. ಓಹೋ, ಹಾಗೆ ಹೇಳಿದ್ದೇನೆ. ನೋಡಮ್ಮ, ನಾನು ರಾಮದಾಸ. ಅಯ್ಯೋ, ಆತನ ಆಜ್ಞೆಯಿಂದ ನಾವು ಏನನ್ನು ಮಾಡುವುದಿಲ್ಲ. ಆದ್ದರಿಂದ ನೀನು ಆತನ ಬಳಿಗೆ ಹೋಗಿ ಏನಾದ್ರೂ ಕುರುಹನ್ನು ತೆಗೆದುಕೊಂಡು ಬಾ, ನಂತರ ನೋಡೋಣ. ನೀನು ದಾಸಪ್ಪನೇ? ಆತನು ನಮ್ಮ ಅಗ್ರಜನು. ಆತನ ಆಜ್ಞೆ ಇಲ್ಲದೆ ನಾವು ಏನು ಮಾಡುವುದಿಲ್ಲ, ತಿಳಿಯುತ್ತೆ? ಈ ದಾಸಪ್ಪನನ್ನು ಕಟ್ಟಿಕೊಂಡು ಏನು ಮಾಡಲಿ? ನಾನೆಲ್ಲಿ ಬಡಿದುಕೊಂಡು ಹೋಗಲಿ? ಹಂಗಿದ್ದರೆ ನಿಮ್ಮ ಅಣ್ಣನ ಗುರುತನ್ನು ಬಿಟ್ಟರೆ ಏನು? ಆತನ ಬಳಿಗೆ ಹೋಗು, ಏನಾದ್ರೂ ಗುರುತನ್ನು ತೆಗೆದುಕೊಂಡು ಬಾ. ಆತನ ಆಜ್ಞೆ ಇಲ್ಲದೆ ನಾವೇನೂ ಮಾಡುವುದಿಲ್ಲ. ಏನೋ ಗುರುತನ್ನು ತಂದರೆ ಮಾತ್ರ. ಹೌದು. ಇಲ್ಲದಿದ್ದರೆ ಇಲ್ಲ. ಇಲ್ಲ ಎಂದು ಎಷ್ಟು ಬಾರಿ ಹೇಳಲಿ ನಿನಗೆ? ನನಗೆ ಹೇಳಬೇಕಪ್ಪ, ರಕ್ಕಸಿ ಅಲ್ಲವೇ ನಾನು? ಹೌದೌದು. ಯಾವುದೇ ಕಾರಣಕ್ಕೂ ಆಗುವುದಿಲ್ಲ, ಮದುವೆ ಆಗುವುದಿಲ್ಲ. ನಿನಗೆ ಲಗ್ನವಾಗಬೇಕು, ಪ್ರಿಯ. ಆದಷ್ಟು ಬೇಗ ಹೋಗಿ ಗುರುತನ್ನು ತೆಗೆದುಕೊಂಡು ಬಾ. ಅಲ್ಲಿಯವರೆಗೂ ಇಲ್ಲ, ಆಗುವುದೇ ಇಲ್ಲ, ಮದುವೆ ಇಲ್ಲ. ಆಗುವುದಿಲ್ಲ, ಆಗುವುದಿಲ್ಲ, ಆಗುವುದಿಲ್ಲ. ಇಲ್ಲ, ಅದೇ ಇಲ್ಲ, ಬೇಕಾದ್ದೇ ಇಲ್ಲಿಲ್ಲ. ಇಲ್ಲ, ಅದೇ ಇಲ್ಲ ಅಂದ್ಮೇಲೆ ಇಲ್ಲಿದ್ದೆ. ನಾನು ಅಲ್ಲಿಗೆ ಹೋಗಿ ಪ್ರಾರ್ಥಿಸುತ್ತೇನೆ. ಮನೋಹರ, ಮನೋಹರ, ಮನೋಹರ. ಸೀತಾ, ಸ್ವಾಮಿ, ನಮ್ಮ ಬಳಿಗೆ ಬಂದಿದ್ದ ಆಕೆಯು ಲಕ್ಷ್ಮಣನ ಬಳಿಗೆ ಹೋಗಿರುವಳು. ಅಲ್ಲಿ ಏನು ಅನಾಹುತ ಮಾಡಿರುವಳು ನಾನು ಮನೋಹರ. ನಾನೇನು ಹೇಳುವುದಿಲ್ಲ ಪ್ರಿಯ, ತಿಂದಿ ಹಾಕು ಬಿಡೋಳು ನನ್ನ. ಮನೋಹರ, ಓದಿಯ ಪಿಶಾಚಿ ಎಂದರೆ ಮತ್ತೆ ಬಂದೆ ಎಂಬ ಗವಾಕ್ಷೆಯಲ್ಲಿ ಏಕಮ್ಮ ಬಂದೆ, ಲಕ್ಷ್ಮಣನು ಸಿಗಲಿಲ್ಲವೇ? ಬಾರಪ್ಪ, ಬೆಚ್ಚಗಿರೋದನ್ನ ಬಿಟ್ಟು ಹೆಂಗ್ ಬಂದಿಯಾ? ಬಾ ಒಂಚೂರು ಬಾ. ಅಲ್ಲ, ನೀನೇನಾದ್ರೂ ಅನ್ನು ನನಗೇನು ಅಭ್ಯಂತರವಿಲ್ಲ. ನೀನೇನು ಅಂದರೂ ಕೂಡ ನನಗೆ ಮುತ್ತು ಸುರಿಸಿದಂತೆ. ಆದರೆ ಯಾವ ನನ್ನ ಸವತಿಯಾದರೂ ಅನ್ನಲ್ಲಿ ಸೆಗೆದು ಹಾಕಿಬಿಡುತ್ತೇನೆ. ಮನೋಹರ, ನೋಡಮ್ಮ, ಇನ್ನೊಂದ್ಸತಿ ಏನೋ ಹಿಡ್ಕೋಬೇಕಂತೆ, ಕೈಯೇ ಕಟ್ಟಿ. ಏಕಮ್ಮ, ಲಕ್ಷ್ಮಣನು ಸಿಗಲಿಲ್ಲವೇ? ಸಿಕ್ಕಿದ್ದ. ಏನು ಹೇಳಿದ? ಅಯ್ಯೋ, ಅವನು ಕೋಪಿಷ್ಟ, ಗರ್ವಿಷ್ಟ, ಅವನ ಸಹವಾಸವೇ ನನಗೆ ಬೇಡ. ಇರುವುದರಲ್ಲಿ ನೀನೇ ಸ್ವಲ್ಪ ಮೆತ್ತಗಿದ್ದೀಯ, ಅನುಭವಸ್ತ ಬೇರೆ. ನೋಡಪ್ಪ, ಹೆಂಗೋ ಅಕ್ಕ ತಂಗಿಯರಾಗಿ ಇದ್ದು ಬಿಡುತ್ತೇವೆ. ನೋಡಮ್ಮ, ನಾನು ಏಕಪತ್ನಿ ವ್ರತಸ್ಥ.
ಪರಸ್ತ್ರೀಯರು ನನಗೆ ಸಹೋದರಿಯರ ಸಮಾನ. ಆಹಾ ಪರಸ್ತ್ರೀಯರು ನಾನು ಕಣ್ಣೆತ್ತಿಯೂ ನೋಡುವುದಿಲ್ಲ. ಆ ಆ ನಿನಗೆ ಲಗ್ನವಾಗಬೇಕೋ ಬೇಡವೋ? ಆಗಬೇಕು. ಏನಾದ್ರೂ ಗುರುತನ್ನು ಕೊಟ್ಟರೆ ನಿನ್ನ ತಮ್ಮ ಮದುವೆ ಆಗುತ್ತಾನಂತೆ. ಹಾಗಿದ್ದ ಓ ರಾಮದಾಸ ಅವನು ನಿನ್ನ ದಾಸನಂತೆ. ಹೌದು. ಏನಾದ್ರೂ ಗುರುತನ್ನು ಕೊಟ್ಟರೆ ಮಾತ್ರ ಏನೇ ಅವನು ಕೇಳಿದಾನೆ ನಿನಗೆ? ಹೌದು, ಅವನು ನನ್ನ ರಾಮದಾಸ. ನನ್ನ ಆಜ್ಞೆಯನ್ನು ಮೀರತಕ್ಕವನಲ್ಲ. ಮೊದಲು ನಿನಗೆ ತಿನ್ನಿಸಬೇಕು. ಏನು? ಆಗಲೇ ನಿನ್ನ ಬೆನ್ನನ್ನು ತಿರುಗಿಸಿ ನಿಲ್ಲು, ಗೃಹವನ್ನು ಬರೆಯುತ್ತೇನೆ. ಇದನ್ನು ಆತನಿಗೆ ತೋರಿಸು, ನಿನ್ನನ್ನು ಅವಮಾನಿಸುವನು. ಆಗಲ್ಲಮ್ಮ, ಪದ ಭೇದ ಮಾಡಿ ನೋಡು. ಅವ ನಿನ್ನನ್ನು ಮಾನಿಸುವನು, ಅವಮಾನಿಸುವನು ಎಂದನಷ್ಟೇ. ಏನೋ ಒಂದು ಮಾಡಲಪ್ಪ, ಒಟ್ಟಿನಲ್ಲಿ ಮದುವೆ ಆಗಬೇಕಷ್ಟೇ ನಾನು. ಎಲ್ಲಿ ಬರೆಯುವೆ? ನಿನ್ನ ಬೆನ್ನಿನ ಮೇಲೆ. ಅಂದರೆ ಹಿಂದೆ? ಹೌದು, ಹಿಂದೆನೆ ಬರೆಯುವುದು. ಮುಂದೆ ಬರೆಯುವುದಿಲ್ಲ. ಬರಲ್ಲ ಅನ್ನು. ಬರೋದೇ ಇಲ್ಲ. ಬರೀ ಏನೇ ನನ್ನ ಸವತಿ ಹೇಳಿ. ಏನು ಹೇಳಲಿ? ಹಿಂದೆ ಬರೆಯುತ್ತಿದ್ದೀಯಲ್ಲ, ಮುಂದೆ ಬರೆಯಪ್ಪ ಅಂತ ಹೇಳಿ. ನಿನ್ನ ಆಸೆ ಈಡೇರಬೇಕಾದರೆ ನಿನ್ನ ಬೆನ್ನನ್ನು ತಿರುಗಿಸಿ ನಿಲ್ಲು, ಕುಹರವನ್ನು ಬರೆಯುತ್ತೇನೆ. ಬರೇ ತಡೆ, ಬರೆಯುವುದು ಬರೆಯುತ್ತೀಯ, ಸುಮ್ಮನೆ ಮೇಲೆ 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 ಗೀಚಬೇಡ. ಸ್ವಲ್ಪ ಹತ್ತಿ ಬರೆ. ಆಗಲಿ, ಬರೋದು ನಿನ್ನ ಆಸೆ ನೆರವೇರುವುದು. ತಡೆ, ಈ ನನ್ನ ಸವತಿ ನೋಡುತ್ತಿದ್ದಾಳೆ ಬರೆಯುವುದನ್ನು. ಆ ಕಡೆ ತಿರ್ಕೊಳ್ಳಿ. ಬರ್ರಿ. ಈಗ ಆತನಿಗೆ ತೋರಿಸು, ನಿನ್ನ ಆಸೆ ನೆರವೇರುವುದೇ? ಓ, ಖಂಡಿತ ನೆರವೇರುವುದು. ನಾನಿನ್ನು ಬರಲೇ, ಸಮಯವಿಲ್ಲ, ಮುಹೂರ್ತವು ಮೀರಿ ಹೋಗುವುದು. ಹೋಗಿ ಬಾ ಬಾಬಾ, ಹೋಗಿ ಬಾ, ನಿನ್ನ ಆಸೆ ನೆರವೇರುತ್ತದೆ. ಬಾಬಾ ನೀನೊಂದ್ ಸಾರಿ ಬಾ. ವಾ 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 ಅಕ್ಕ, ಒಳಗೋಗೆ ನೀನು ಚಕ್ಕಂದಾಡಕ್ಕೆ. ಆಹಾ ನನ್ನ ಮದುವೆಯಂತೆ. ನನ್ನ ಗಂಡ ಸತ್ತು ಎಷ್ಟೋ ವರ್ಷಗಳಾಯಿತಪ್ಪ. ಯುದ್ಧ ಭೂಮಿಯಲ್ಲಿ ಆಕಸ್ಮಿಕವಾಗಿ ನಮ್ಮಣ್ಣನೇ ನನ್ನ ಗಂಡನನ್ನು ಕೊಂದು ಹಾಕಿಬಿಟ್ಟ. ಅಲ್ಲಿಂದ ಇಲ್ಲಿಯವರೆಗೂ ನನ್ನ ಗಂಡನ ನೆನಪಿನಲ್ಲಿ ಕೊರಗಿ ಅನ್ನ ಆಹಾರಾದಿಗಳನ್ನೆಲ್ಲ ತ್ಯಜಿಸಿ ಸಣ್ಣಗಾಗಿ ಬಿಟ್ಟಿದ್ದೇನೆ. ಮದುವೆಯಾಗಿ ಸರಿ ಹೋಗುತ್ತೇನೆ. ಮನೋಹರ, ಓಹೋ, ಪುನಃ ಬಂದೆಯಾ? ಬಂದು ಬಿಟ್ಟೆ. ಎಲ್ಲಿ ಕುರುಹನ್ನು ತಂದಿರುವೆಯಾ? ತಂದು ಬಿಟ್ಟೆ. ಹಾಗಾದರೆ ಕೊಡು ನೋಡೋಣ. ಏಕೆ? ಅದು ಕೊಡಲು ಬರುವುದಿಲ್ಲ. ಮತ್ತೆ ನಾನು ತೋರಿಸುತ್ತಿರಬೇಕು, ನೀನು ನೋಡುತ್ತಿರಬೇಕು. ನಾನು ತೋರಿಸುತ್ತಿರಬೇಕು, ನೀನು ನೋಡುತ್ತಿರಬೇಕು. ಅಂತ ಓಹೋ, ತೋರಿಸುವುದು? ಹಾಗಾದರೆ ತೋರಿಸಿ ನೋಡೋಣ. ನಾನೇನು ತೋರಿಸಲು ಸಿದ್ಧ, ನೀನು ನೋಡಲು ಭದ್ರವಾಗಿರ್ಬೇಕಷ್ಟೇ. ನೀನೇನಾದ್ರೂ ನೋಡ್ಬಿಟ್ಟೆ ಅಂದ್ರೆ 3 ದಿನ ಬೇಕು ಮೂರ್ಛೆ ಹೋಗಿ ಇಲ್ಲಿಂದ ಮೇಲೆ ಹೇಳಲು. ಜಾಗೃತಿಯಾಗಿ ನೋಡು, ಬೇಗನೆ. ನಿನ್ನ ಪ್ರಾಣ ಉಳಿಯಬೇಕಾದ್ರೆ ಆದಷ್ಟು ಬೇಗ ಇಲ್ಲಿಂದ ಹೊರಟುವಾಗು. ಇಲ್ಲವಾದರೆ ಅನರ್ಥವಾದೀತು. ಲೇ ಲಕ್ಷ್ಮಣ, ಹಾಗೆಂದು ಆ ಕರೆಯನ್ನು ಬರೆದಿರುವನೇನು ನನ್ನನ್ನೇನು ಸಾಮಾನ್ಯದವನೆಂದು ಭಾವಿಸಿದ್ಯಾ? ಇದೋ ಘೋರ ರೂಪವನ್ನು ತಾಳಿ ಒಬ್ಬನನ್ನು ವಧಿಸಿ ಆ ಸೀತೆಯನ್ನು ಭಕ್ಷಿಸಿ ಒಬ್ಬನನ್ನು ವರಿಸುವೆನು. ಜಾಗೃತಿಯಾಗಿ ತಿಳಿಸು.
ಸಿಟ್ಟು ಬಂದಿದೆ. ಶೂರ್ಪನಖಿಗೆ ಸಿಟ್ಟು ಬಂದಿದೆ, ಬೇಗನೆ ಹೇಳು. ಆ ಬಲೆ 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 ಬಲೆ, ನಿನ್ನ ರೂಪವನ್ನು ಮೆಚ್ಚತಕ್ಕದ್ದೇ ಸರಿ. ನೀನು ನಗ್ನವಾಗಬೇಕಾದರೆ ನೀನು ನಮ್ಮ ಕ್ಷತ್ರಿಯ ಪದ್ಧತಿಯಿಂದ ನಡೆದುಕೊಳ್ಳಬೇಕು. ಹೇಗೆ? ಅದು ಹೇಗೆ? ನೋಡಿ, ಕ್ಷತ್ರಿಯ ಪದ್ಧತಿ. ಕ್ಷತ್ರಿಯ ಪದ್ಧತಿ ಅದು ಹಿಂಗೆ. ಕ್ಷತ್ರಿಯ ನೀನು ನನ್ನ ಲಗ್ನವಾಗಬೇಕಾದರೆ ವಧು ವರನನ್ನು ನೋಡಲೂಬಾರದು, ಮಾತಾಡಬಾರದು. ಮಕ್ಳೆಂಗಾಗ್ತವೆ? ನೀನು ನಿನ್ನ ಸೆರಗಿನಿಂದ ಕಣ್ಣನ್ನು ಕಟ್ಟಿಕೋ, ಆಗ ನಿನ್ನನ್ನು ಒರೆಸುವೆನು. ಮದುವೆ ಆಗು, ಆಮೇಲೆ ನಮ್ಮ ಪದ್ಧತಿಗೆ ಹೇಳ್ಕೊಳ್ಳೋದು ಗೊತ್ತೈತೆ. ಬೇಗನೆ ಕಣ್ಣನ್ನು ಕಟ್ಟಿಕೋ, ಕುಳಿತುಕೋ, ಆ ಮೇಲೆ ಹೇಳು, ಕುಳಿತುಕೋ, ಮೇಲೆ ಹೇಳು. ಯಾವ ಸೀಮೆ ಪದ್ಧತಿ ನಯ್ಯ ನಿನ್ನದು? ಬರೀ ನಿನಗೆ ಲಗ್ನವಾಗಬೇಕು. ಕುಳಿತುಕೋ, ನಿಂತುಕೋ, ಮುಚ್ಚಿಕೋ, ಕುಳಿತುಕೋ, ನಿಂತುಕೋ. ಮುಖ್ಯವಾದ್ದು ಮಲಗೋದು ಯಾವಾಗ ಹೇಳಯ್ಯ? ನಿನಗೆ ಲಗ್ನವಾಗಬೇಕೆಂಬ ಇಚ್ಛೆ ಇದೆಯಾ ಇಲ್ಲವೋ? ಇದೆ ಪ್ರಿಯ. ಹಾಗಾದ್ರೆ ನಾನು ಹೇಳಿದಂತೆ ಕೇಳು. ಆಯ್ತು, ಬೇಗನೆ. ಕುಳಿತುಕೋ, ಕುಳಿತುಕೋ. ಮುಗೀತು. ನಿನ್ನಲಿ ಕೆಳಗಿಂದಲೂ ಕೊಲ್ಲಲು, ನಿನ್ನಲೇ ನೀ ಕೆಳಗಿಂದಲೂ ಕೊಲ್ಲಲು, ಕಾಣಬೀಯಲೆಂದು ಕರುಣವ ತೋರುತ್ತಾ ರಾಮನ ನುಡಿಯ ರಾಮನ ನುಡಿಯ ನಡೆಯುತ್ತೆ ನಿನ್ನ ಅದರಿಂದಕ್ಕೆ ಬಂದಾಟ ಏನು ಮಾಡಲಿಗೀಗ ಮೂಗು ಕೊಯ್ದನು ನಾಗ. ಅಯ್ಯೋ ಉರೇ ಉರೇ, ಏನು ಮಾಡಲಿಗೀಗ ಮೂಗು ಕೊಯ್ದನು ನಾಗ. ಅವನ ಮನೆ ಅಳಗ, ಅಯ್ಯೋ ಅವನ ಮನೆ ಅಳಗ, ಅವನೆದುರು ಬಿದ್ದಾಗ ಅವತ್ತನ್ನು ಸಭೆ ಸುತ್ತೋಗ. ಏನು ಮಾಡಲಿ ಈಗ ಮೂಗು ಕೊಯ್ದನು ನಾಗ. ಅಯ್ಯೋ ಉರಿ ಉರಿ, ಅಯ್ಯೋ ಪಾಪಿ ಲಕ್ಷ್ಮಣ, ನಿನ್ ಮನೆ ಹಾಳಾಗ ನಿನಗೇನೋ ಬಂತು ಕೇಡು. ಮದುವೆ ಆಗು ಅಂತ ಬಂದು ಕೇಳಿದರೆ ನನ್ನ ಕಣ್ಣು ಕಟ್ಟಿ ನನ್ನ ಮೂಗನ್ನು ಕೊಯ್ದೇ ಬಿಟ್ಟಲ್ಲೋ ಪಾಪಿ. ಇರಲಿ, ನಮ್ಮಣ್ಣನಿಗೆ ಹೇಳಿ ನಿಮಗೆಲ್ಲ ತಕ್ಕ ಶಿಕ್ಷೆಯನ್ನು ಮಾಡಿಸೇ ಬಿಡುತ್ತೇನೆ. ಏ ಅಕ್ಕ ಪಕ್ಕ ಎಲ್ಲಿದ್ದರು? ಅಯ್ಯೋ ಏ ಅಕ್ಕ, ನಾನು ದಂಡಕಾರಣ್ಯಕ್ಕೆ ಹೋಗಿದ್ದೆ. ಅಲ್ಲಿ ಆಮ ಆಮ ಏನು ಏನ್ ಆಮ ಆಮ ಅಂದ್ರೆ ಏನು? ಆಮ ಆಮ ನಾಮ ನಾಮ ಆಮ 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 ಅಮ್ಮ ಅಮ್ಮ ಅಂದ್ರೆ ಏನು? ಅಮ್ಮ ಆಮನ ಎಂತಿ ಈಗೆ ಈಗೆ ಆಮನ ತಮ್ಮ ಹೊತ್ತು ಮಾಡ ಹೊತ್ತು ಮಾಡ ಹೊತ್ತು ಮಾಡ
ಲಕ್ಷ್ಮಣ 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 ಜನ ಸೇರಿ ಸೇರಿ ನನ್ನ ಕಿವಿ ಮೂಗನ್ನು ಕೊಯ್ದು ಅಪಮಾನ ಮಾಡಿ ಕಳಿಸಿದರು. ಈ ವಿಷಯವನ್ನು ನಮ್ಮಣ್ಣನಿಗೆ ತಿಳಿಸಿಬಿಡಿರೋ. ನೀನೇನ್ ಮಾಡ್ದಮ್ಮ? ಏನು ಮಾಯ ಮೂಗು ಕೊಯ್ದರು. ಎಲ್ಲ ತಾಯಿ ನಡೀರಿ ಹೋಗೋಣ. ಗರ್ಭೋಂಡವೆಲ್ಲವಂ ಹರಗತವೆನಿಸಿರ್ಕಂ ನಳಿನಿ ಗರ್ಭಾಂಡವೆಲ್ಲವಂ ಕರಗತವೆನಿಸಿರ್ಕಂ ಮಹೇಂದ್ರಾದಿ ದೇವತೆಗಳನ್ನ ಚರಣ ಸೇವೆಗೈಯಲ್ ಮಹೇಂದ್ರಾದಿ ದೇವತೆಗಳು ಎನ್ನ ಚರಣ ಸೇವೆಗೈಯಲ್ ಸುರನಾರಿಯರ ನವಗಾನ ನರ್ತನಗಳ ವೀಕ್ಷಿಸುತ್ತೇ ಸುರನಾರಿಯರ ನವಗಾನ ನರ್ತನಗಳ ವೀಕ್ಷಿಸುತ್ತೇ ಅಮರ ವಿಲಾಸ ವೈಭವದಿ ಮೆರೆವ ಪ್ರಹಸ್ತ ಅಮರ ವಿಲಾಸ ವೈಭವದಿ ಮೆರೆವ ಈ ದಶಮುಖನ್ಗೆ ಅದಾರು ಸಾಟಿ ಪ್ರಹಸ್ತ ಕುಂಭಕರ್ಣ ವಿಭೀಷಣ ಕುಮಾರ ಇಂದ್ರಜಿತು ವಿಜಯ ಗೆಲ್ಲಿಸಿ ಗೆಲ್ಲಿದೆ ದಶಮುಖದ ಸಿರಿಯ ವಿಜಯೇ ಗೆಲ್ಲಿಸಿ ಗೆಲ್ಲಿದೆ ದಶಮುಖನ ಸಿರಿಯ ವಿಜಯೇ ಪ್ರಹಸ್ತ ಪ್ರಭಾಪೂರಿತ ಪ್ರತಿಧ್ವನಿವರ ಪ್ರಚಂಡ ಪರಾಕ್ರಮ ಶೋಭಿತ
ಶೋಭಿತ ಸದಾ ಶಿವನ ಶುಭ ವಿಭೂತಿ ವಿಲಸಿತ ಸದಾ ಶಿವನ ಶುಭ ವಿಭೂತಿ ವಿಲಸಿತ ಎಷ್ಟೋ ಭಾಗ್ಯ ತವ ಎಷ್ಟೋ ನವ್ಯ ವಿಜಯೇ ವಿಜಯ ಪದವ ಗೆಲಿಸಿ ಗೆಲಿದೆ ದಶಮುಖನ ಸಿರಿಯ ವಿಜಯೇ ಕುಂಭಕರ್ಣ ವಿಜಯ ಓದುವ ಕರ ಪಿಡಿದು ನಡೆದು ದಶ ದಿಶೆಯೊಳೆಂದು ಮೆರೆವೆ ವಿಜಯ ಓದುವ ಕರ ಪಿಡಿದು ನಡೆದು ದಶ ದಿಶೆಯೊಳೆಂದು ಮೆರೆವೆ ಅಖಿಲ ಲೋಕ ಸರಿ ಸಮಾನರೆ ನಿಪ ಅಖಿಲ ಲೋಕ ಸರಿ ಸಮಾನರೆ ನಿಪ ಪ್ರಭುವೆ ನಿಪ ದಶಮುಖಗೆ ಸರಿ ಸಮರೇ ಪ್ರಭುವೆ ನಿಪ ದಶಮುಖಗೆ ಸರಿ ಸಮರೇ ಪ್ರಭುವೆ ನಿಪ ದಶಮುಖಗೆ ಸರಿ ಸಮ ಪ್ರಭುವೆ ನಿಪ ದಶಮುಖಗೆ ಸರಿ ಸಮರ ವಿಜಯ ಧ್ವಜವ ಗೆಲಿಸಿ ಗೆಲಿದೆ ದಶಮುಖನ ಸಿರಿಯ ವಿಜಯೇ ದಶಮುಖನ ಸಿರಿಯ ವಿಜಯೇ ದಶಮುಖನ ಸಿರಿಯ ವಿಜಯ ಪ್ರಹಸ್ತ ಕುಂಭಕರ್ಣ ವಿಭೀಷಣ ಕುಮಾರ ಇಂದ್ರಜಿತ್ತು ಅಖಂಡಾವನಿ ಮಂಡಲದ ದಿಗ್ವಿಜಯ ದಂಡಯಾತ್ರೆಯಲ್ಲಿ ಮುಖಂಡರಾಗಿ ಗಂಡುಗುಲಿ ವೈರಿ ತಂಡವನ್ನೇ ಆಖಂಡಲಗೈದು ಈ ಭೂಮಂಡಲದ ಆಳ್ವಿಕೆಯ ದಂಡವನ್ನು ಈ ದೋರ್ದಂಡನ ಹಸ್ತಪೀಠ ಕೊಪ್ಪಿಸಿದ ಮಹಾಮಂಡಲಾಧೀಶ್ವರರೇ ಅಂಕಧೀರರೆಂಬ ಬಿರುದನ್ನು ಹೊತ್ತು ಲಂಕಾ ಸಾಮ್ರಾಜ್ಯದ ಭವಿಷ್ಯದ ಉದ್ಭವನಕ್ಕೆ ಭದ್ರ ಅಡಿಪೀಠದಂತಿರುವ ನನ್ನ ಅನುಜರಾದ ವಿಭೀಷಣ ಕುಂಭಕರ್ಣಾದಿಗಳೇ ಸಮರಾಂಗಣದಲ್ಲಿ ಸಮರ ಸಿಂಹರಂತೆ ಸೆಣಸಾಡಿದ ವೀರಾದಿ ವೀರ ದಾನ್ವ ಯೋಧರೇ ಇಂದು ನಿಮ್ಮೆಲ್ಲರ ನಿಷ್ಕಾಮ ಕೈಂಕರ್ಯಗಳಿಂದಲೂ ವಿಶ್ವಪತಿ ವಿಸಾಕ್ಷನಕ್ಷೆ ಕರುಣಾಕಟಾಕ್ಷಗಳಿಂದಲೂ ನಮ್ಮಗಳ ದಿಗ್ವಿಜಯ ದೀರ್ಘದಂಡ ಯಾತ್ರೆಯು ಆಪ್ತಿಕರವಾಗಿ ಪರಿಸಮಾಪ್ತಿಯಾಗಿ ತ್ರಿಲೋಕವನ್ನೇ ಜಯಿಸಿ ತ್ರಿಲೋಕ ವಿಖ್ಯಾತ ನಿಲ್ಲಿಸಿಕೊಂಡಿರುವ ಈ ದಶಕಂಠನು ನವಬ್ರಹ್ಮರಲ್ಲಿ ಒಬ್ಬರಾದ ಪೌಲಸ್ಯ ಬ್ರಹ್ಮನ ಮೊಮ್ಮಗನು ಕೈಕಸಾದೇವಿಯ ಗರ್ಭ ಸಂಜಾತನು ವಿಶ್ವ ವಸುವಿನ ಸುಪುತ್ರನು ವಿಶ್ವದೋಳ್ ಹೆಸರಾಂಕಿತ ಅಪ್ರತಿಮ ವೀರನು ಸ್ವಸಾಮರ್ಥ್ಯ ಬಲದೋಳ್ ಸ್ವರ್ಣ ಲಂಕೆಯನ್ನೇ ನಿರ್ಮಾಣ ಮಾಡಿಕೊಂಡು ಅಣಕಾವತಿ ನಗರವನ್ನೇ ಅಣಕಿಸುವಂತೆ ಸಂಪತ್ ಸೌಭಾಗ್ಯಗಳಿಂದ ಕೂಡಿ ದಕ್ಷಿಣೇಶ್ವರ 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 ಎಂದು ಕೀರ್ತಿಶಾಲಿಯಾದ ನನ್ನ ಪರಾಕ್ರಮಕ್ಕೆ ಸರಿಸಾಟಿಯಾಗಿ ನಿಲ್ಲಬಲ್ಲ ಧೀರನು ಧೀರನು ಅವನಾವನಿರುವನು ಪ್ರಹಸ್ತ ಅವನಾವನಿರುವನು
ನಿಮಗೆ ಸರಿಸಾಟಿಯಾದವರು 14 ಲೋಕಗಳಲ್ಲಿಯೇ ಯಾರು ಇಲ್ಲ. ನಿಮ್ಮ ಹೆಸರನ್ನು ಕೇಳಿದ ಮಾತ್ರದಿಂದಲೇ ಯಕ್ಷ, ಗರುಡ, ಗಂಧನ್ ಪುಷಾದಿಗಳು ತರತರಿಸಿ ನಡುಗವರು. ರಾಜಮಾತೆಯಾದ ಕೈಕಸ ದೇವಿಯ ಪುತ್ರರಾಗಿ ಜನಿಸಿ ನಿಮ್ಮ ಅಜಾತ ಶತ್ರುವಾದ ಆ ಹರಿಯ ಉದರವನ್ನು ಹರಿದು ಅಜಯರಾಗಬೇಕೆಂಬ ಕುತೂಹಲದಿಂದ ಪಾತಾಳವನ್ನು ನುಗ್ಗು ಬಲಿ ಚಕ್ರವರ್ತಿ ಅರಮನೆ ಬಾಗಿಲನ್ನು ಕಾಯುತ್ತಿದ್ದ ಆ ಹರಿಯನ್ನು ಹಿಡಿಯಲು ಹೋದ ಅಮಿತ ಪರಾಕ್ರಮಶಾಲಿ ನೀವಲ್ಲವೇ? ಆ ಪ್ರಭು ನೀವಲ್ಲವೇ? ಗೃಹಸ್ಥ, ಸಾಕು ಸಾಕು. ಹೊಗಳಿ ನಮ್ಮ ಅಗ್ರಜನನ್ನು ವನ್ನ ಶೂನ್ಯ ಕೆಲಸಲು ಪ್ರಯತ್ನಿಸಬೇಡ. ನಿಮ್ಮಂತವರ ಹೊಗಳಿಕೆಯಿಂದಲೇ ಮತಿಗೆಟ್ಟು ಶಕ್ತಿ ಸಾಮರ್ಥ್ಯಗಳಿಗಿರುವುದೆಂದು ತಿಳಿದು ಅಶ್ವಿನಿ ದೇವತೆಗಳಿಂದ ಆ ಶುಭವನ್ನು ಹೊಂದಿ ನಿರ್ಮಲ ಭಾವದವರಾದ ಗಗನ ಸಖಿಯರ ಸ್ಪರ್ಶ ಮಾಡಿ ಕಡೆಯಲ್ಲಿ ವೇದವತಿಯ ಶಾಪಕ್ಕೆ ಗುರಿಯಾದವನೇ ನಮ್ಮ ಅಗ್ರಜನು. ನವವ್ಯಾಕರಣ ಪಂಡಿತನಾದ ನಮ್ಮ ಅಗ್ರಜನ್ನು ನೀನೇ ಗೆಲ್ಲಿಸುವೆಯ? ಸಾಕು ಮಾಡುತ್ತ ಮಾತುಗಳನ್ನು ಸುಮ್ಮನೆ ಕುಳಿತುಕೋ, ಇಲ್ಲವಾದರೆ ಅನರ್ಥವಾದ್ದು ಎಚ್ಚರ. ನಿಜ ನಿಜ ಕುಂಭಕರ್ಣ, ವಿಭೀಷಣನೇನು ಬಲ್ಲ ನನ್ನ ವಿಚಾರವನ್ನು? ನಾನು ಜಗಮಲ್ಲ, ಜಗತ್ತನ್ನೇ ಸೃಷ್ಟಿಸಿರುವ ಆ ಬ್ರಹ್ಮನನ್ನೇ ನನ್ನ ಅರಮನೆಯ ಪಂಚಾಂಗವನ್ನು ಓದುವ ಪಂಡಿತನನ್ನಾಗಿ ಮಾಡಿಕೊಂಡಿರುವೆನು. ಇನ್ನು ನವಗ್ರಹಗಳನ್ನೇ ಕೈವಶ ಮಾಡಿಕೊಂಡು ನನ್ನ ಸಿಂಹಾಸನದ ಮೆಟ್ಟಲುಗಳನ್ನಾಗಿ ಮಾಡಿಕೊಂಡಿರುವೆನು. ದಿಗ್ಭಿಕ್ತಿಗಳೇ ಬೀದು, ಗಗನವೇ ಹರಿದು, ಪೃಥ್ವಿಯೇ ತಲ್ಲಣಗೊಳಿಸುವಂತೆ ಮಾಡಬಲ್ಲ ಈ ದಶಕಂಠನು ರೂಢನ ಭಕ್ತನು. 14 ಲೋಕಗಳಲ್ಲಿ ಅವನೊಬ್ಬನಿಗಲ್ಲದೆ ಮತ್ತಾರಿಗೂ ತಲೆಬಾಗನು ಈ ದಕ್ಷಿಣೇಶ್ವರನು. ನಾಟ್ಯ ಸ್ವರೂಪನು ನರ್ತಿಸುವ ಸಮಯದ ನಾಟ್ಯ ಸ್ವರೂಪನು ನರ್ತಿಸುವ ಸಮಯದ ರಜತಗಿರಿಯ ಮೇಲೆತ್ತಿ ನಲಿದವನು ನಾನು. ಆ ಮುಕ್ಕಣ್ಣ ಶಿವನೇ ಮುಕ್ಕರಿಸಿ, ಆ ಮುಕ್ಕಣ್ಣ ಶಿವನೇ ಮುಕ್ಕರಿಸಿ ನಿಜಭಕ್ತನಾದ ನನ್ನನ್ನು ನೋಡಿ ಕರುಣಿಸಿ ಬರವಿತ್ತು ಮೂಜಗವೆ ನೋಡಿ ಆಶ್ಚರ್ಯ ಪಡುವಂತೆ ಮಾಡಿದ ಈ ದಶಕಂಠದಿಗೆ ಆಧಾರು ಸಾಟಿ. ಈ
ಇಂತಹ ನನಗೆ ಸಾಮಾನ್ಯ ಸ್ತ್ರೀಯಾದ ವೇದವತಿಯ ಶಾಪ ತೃಣಕ್ಕೆ ಸಮಾನವಾದದ್ದು. ಶಿವ ಎಂಬ 2 ಅಕ್ಷರಗಳಿಂದಲೇ ದೋಷ ನಿವಾರಣೆ ಮಾಡಿಕೊಳ್ಳಬಲ್ಲ ನಾನು ಓ ಕಬರ್ದಿಯನ್ನು, ಪಂಚಭೂತಗಳೇ ಒಡೆಯನಾದ ಪರಶಿವನನ್ನು, ಮೃತ್ಯುಂಜಯನನ್ನು ಆರಾಧಿಸಿ ನವವ್ಯಾಕರಣ ಪಂಡಿತನೆಂಬ ಬಿರುದಾಂಕಿತನು ನಾನು. ಸರಿಯಾಗಿ ನುಡಿದಿರಿ ಮಹಾಪ್ರಭು. ನಿಮ್ಮ ನುಡಿಯು ಹೇರಿಯಾದವರೆಗೂ ಧೀರತ್ವ ತರುತ್ತದೆ. ಅದ್ಯಾವ ಜನ್ಮದ ಪುಣ್ಯವೋ, ಅದ್ಯಾವ ದೈವದ ಬಲವೋ ನಿಮ್ಮಂತವರ ಬಳಿ ಮುಖ್ಯಮಂತ್ರಿಯಾಗಿರುವುದಕ್ಕೆ ನನ್ನ ಜನ್ಮ ಸಾರ್ಥಕವಾಯಿತು ಪ್ರಭು, ಸಾರ್ಥಕವಾಯಿತು. ತ್ರಿಮೂರ್ತಿಗಳಲ್ಲೇ ಶ್ರೇಷ್ಠ 23 ಕೋಟಿ ದೇವತೆಗಳ ಇಷ್ಟಾರ್ಥ ಸಿದ್ಧಿವನ್ನೇ ಈಡೇರಿಸಬಲ್ಲ ಸರ್ವಶ್ರೇಷ್ಠ ಮುಕ್ಕಣ್ಣನನ್ನೇ ಒಲಿಸಿಕೊಂಡು ಸೈ ಎನಿಸಿಕೊಂಡಿರುವ ನಮ್ಮ ಜನಕನ ಪರಾಕ್ರಮ ಸಾಮಾನ್ಯವಾದದ್ದೇ. ವಲಯ ಕುಮಾರ, ನಿಜ ನಿಜ ಕಾಟುಪಟ ವೀರ ಸಿಂಹದಂದನಿಸಿ ನಿಜಗದೋಯ್ ಈ ರಾವಣ ಕುಂಭಕರ್ಣದಂಬ ಸಹೋದರು ಸಿಡಿದೆದ್ದು ನಿಂತರೆ ತಲೆ ಉಳಿಯುವುದೇ, ಶತ್ರುಗಳು ಎದುರಾಗುವುದೇ. ರಾಜ ಆದಿ ಎಂದಾದಿ ದೇವತೆಗಳೇ ಕಣಗಡಿಗಿಸಿ ಬಿಡುವನು. ಹೀಗಿರುವಲ್ಲೇ ಅಮಿತ ಪರಾಕ್ರಮಶಾಲಿಯಾದ ನಮ್ಮ ಅಗ್ರಜನ ಸಾಧನೆ ಸಾಮಾನ್ಯವಾದದ್ದೇ. ಲೋಕನಾಯಕನು ವಾಸವಾಗಿದ್ದ ಕೈಲಾಸವನ್ನೇ ತನ್ನ ತೋಳ್ಬಲದಿಂದ ಎತ್ತಿ 14 ಲೋಕಗಳಿಗೆ ಆಶ್ಚರ್ಯ ಉಂಟು ಮಾಡಿದ ಆಸುರ ವೀರ ನಾರಿಯ ಗರ್ಭ ಸಂಜಾತನು ಈ ರಾವಣ ಕುಂಭಕರ್ಣನು. ಹೀಗಿರುವಲ್ಲೇ ನಮಗೆ ಶತ್ರುಗಳಂತಿರಲೇ ಮೃತ್ಯು ದೇವತೆಯು ನಮ್ಮನ್ನು ಮುಟ್ಟಲಾರಳು. ಕಾರಣ ಆಚಲವಾದ ಭಕ್ತಿಯಿಂದ ನಿತ್ಯ ನಿರಂಜನನ್ನೇ ಭಜಿಸುತ್ತ ಮೃತ್ಯುಂಜಯನನ್ನೇ ವಶ ಮಾಡಿಕೊಂಡಿರುವ ನಮಗೆ ಮೃತ್ಯು ದೇವತೆಯು ಎಂದಿಗೂ ಸಹೋದರಿಯಲ್ಲದೆ ಅವಳೆಂದಿಗೂ ನಮ್ಮ ವಿರೋಧಿಯಲ್ಲ. ನಾವು ಸಿಡಿದೆದ್ದು ನಿಂತರೆ ಮುಕ್ಕಣ್ಣನೇ ಎಚ್ಚರಿಕೊಡುವನು. ಎಚ್ಚರವಿರಲೇ, ಲೋಕ ಲೋಕಕ್ಕೆ ಎಚ್ಚರವಿರಲೇ, ಲೋಕ ಲೋಕಕ್ಕೆ. ನಿಜ ನಿಜ ಕುಂಭಕರ್ಣ, ವಿಭೀಷಣನೇನು ಶತಯೋಜನ ವಿಸ್ತೀರ್ಣವುಳ್ಳ ಶರದಿಯನ್ನು ದಾಟಲು ದೇವತೆಗಳಿಗೆ ಆಗಲಿ ಸಪ್ತ ಋಷಿಗಳಿಗೆ ಆಗಲಿ ನನ್ನ ಜಾತ ಶತ್ರುವಾದ ಅವರಿಗೂ ಸಾಧ್ಯವಿಲ್ಲ. ರಾವಣೇಶ್ವರ ವಿಭೀಷಣ, ಪುಷ್ಪಕೋಟಿ ಸಮಸ್ತೋತ್ರಂ ಸ್ತೋತ್ರಕೋಟಿ ಸಮಂ ಜಪಂ ಜಪಕೋಟಿ ಸಮಂ ಧ್ಯಾನಂ ಧ್ಯಾನಕೋಟಿ ಸಮಕ್ಷಮಾ ಸಮಕ್ಷಮಾ ಸಮಕ್ಷಮಾ. ರಾವಣೇಶ್ವರ, ಜಯಲಕ್ಷ್ಮಿಯು ನಿನ್ನ ಸೊತ್ತಲ್ಲ, ನಿನ್ನ ಸಹೋದರಿಯೂ ಅಲ್ಲ. ಪಂಡಿತನಾಗಲಿ ಪಾಮರನೇ ಆಗಲಿ ಪತಿತನಾಗಿ ನಡೆದಿದ್ದರು ಮನವರಿಕೆ ಮಾಡಿಕೊಂಡು ದುಷ್ಕರ್ಮ ಕಾರ್ಯಗಳನ್ನು ತ್ಯಜಿಸಿ ಸತ್ಕಾರ್ಯಗಳನ್ನು ಮಾಡುತ್ತಾ ಯಾರು ದೈವವನ್ನು ನಂಬಿ ಸದಾ ಅವನನ್ನೇ ನೆನೆಯುತ್ತಾ ನೈಷ್ಠಿಕವಾದ ಕರ್ಮವನ್ನಾಚರಿಸಿ ಸತ್ಪುರುಷ ಶೀಲನಾಗುವನೋ
ಅಂತವರನ್ನು ದೈವವು ರಕ್ಷಿಸಬಲ್ಲದು. ಜಯಲಕ್ಷ್ಮಿಯು ಒಲೆಯಬಲ್ಲಳು. ವಿಭೀಷಣ, ಏನನ್ನು ನುಡಿಯುತ್ತಿರುವೆ? ಈ ನಿನ್ನ ಮಾತುಗಳು ನನ್ನ ಕ್ರೋಧಾವೇಶವೆಂದು ನಾನೇ ನುಂಗಿಕೊಳ್ಳುತ್ತಿದ್ದೇನೆ. ನೀನಲ್ಲದೆ ಅನ್ಯರಾರಾದರೂ ಈ ಮಾತನ್ನಾಡಿದ್ದರೆ ಎಷ್ಟು ಹೊತ್ತಿಗೆ ಅವರ ಶಿರಸು ಸರದಿಯಲ್ಲಿ ತೆಗೆಯುತ್ತಿತ್ತು. ಸಾಕು ಮಾಡು, ಕುಳಿತುಕೋ. ಏನಿದು? ಘನಘೋರ ಕಠೋರ ಕಂಠದ ನಿರ್ಕೋಶ, ಕಾಲ ಭೈರವನ ಪ್ರಳಯ ಬೀಭತ್ಸ ಲಾಸ್ಯವೋ, ಭೂತ ಪ್ರೇತಗಳ ಹಸುವಿನ ಆರ್ಭಟವೋ, ಅಳಗದೀಯ ಸಪಥ ಪ್ರಲಾಪ, ನರಕ ದೈತ್ಯ ಶಕ್ತಿಗಳೇ ಅಬ್ಬರಿಸಿ ಬಬ್ಬಿರಿದು ಓ ಅಂಬರದ ಗರ್ಭ ಬೇರಿಸುವಂತೆ ಆ ಭೈರವೇಶ್ವರನೇನಾದರೂ ತಂದ ಪ್ರಳಯ ಪೀಠಿಗೆನೇನಾದರೂ ಬಾರಿಸಿದನು, ಅಥವಾ ಆ ಪಾಲಾಕ್ಷನು ತನ್ನ ಅಣೆ ಕಂಗಳ ಅಗ್ನಿಯಿಂದ ಪ್ರಳಯಾಗ್ನಿ ವರ್ಷಧಾರೆ ಏರಿದನು. ಏನಿದು? ಪ್ರಚಂಡ ರಾವಣನ ವಜ್ರಗುಂಡಿಗೆಯನ್ನೇ ಸ್ತಬ್ಧವಾಗಿಸುವಂತ ಭಯಂಕರವಾದ ಶಬ್ದ. ನನ್ನ ಎಡಚಕ್ಷುವಿನ ಭ್ರೂಕಂಪನ, ವಾಮಬಾಹುವಿನ ಭುಜಸ್ಮರಣ, 8ನೇ ದಶಕಂಠನಾಂತರದೇನಿದು ಭೀಕರ ಆಂದೋಲನ. ಚಿತ್ತ ಭಿತ್ತಿಯ ಮೇಲೆ ಪಾಶವಿ ಶಕ್ತಿಗಳ ಭಯಂಕರ ನರ್ತನ. ಇದಾವ ಅಶುಭಕ್ಕಿದು ಆಹ್ವಾನ. ಓ ಶಶಾಂಕ ಚೂಡ ಮೃಡನೆ, ಈ ಜಂಜೂಟದಲ್ಲಿ ಜರ್ಜರಿತನಾಗಿರುವ ಈ ದಕ್ಷಿಣೇಶ್ವರನ ಮನದುಗುಣವನ್ನು ಹೋಗಲಾಡಿಸಲಾರೆಯೋ ಬಿದ್ದು ಈ ನನ್ನ ಸ್ವರ್ಣ ಲಂಕೆಯಲ್ಲಿ ಹುಂಕಿ ಮೀರಿದ ಶಂಕೆಗೆ ಕಾರಣವೇನು ಹೇಳಿಸು ಎಂಬು. ಒಂದು ವೇಳೆ ಆ ಸ್ವಪ್ರತ್ಯಸುರರೇನಾದರೂ ನನ್ನ ಮೇಲೆ ಪೂರ್ವವಾಯಿ ಚೇಷ್ಟೆಯನ್ನೇನಾದರೂ ಆರಂಭಿಸಿದರೆ ಆಗದು, ಅದೆಂದಿಗೂ ಆಗದು. ಮುಕ್ಕೋಟಿ ದೇವತೆಗಳೇ ಮುಂದಿದರೂ ಸರಿ, ಅಷ್ಟದಿಕ್ಪಾಲಕರೇ ಹುಂಕರಿಸಿ ನಿಲ್ಲಲಿ. ಬ್ರಹ್ಮಾಂಡದ ಗಂಡುಗಲಿ ತಂಡವೇ ನನ್ನ ವಿರುದ್ಧ ಬಂಡಾಯವೆದ್ದರೂ ಸರಿ, ತೊಂಡರಿಸಿ ಚೆಂಡಾಡಿ ಬಿಸಾಡುವೆನು. ಏನಿದು? ಬಹುದೂರ ಬಾಂಧವದಲ್ಲಿ ಅಚಲ ಪ್ರಭೆಯಂತೆ ಕಂಗೊಳಿಸುತ್ತಿರುವ ಅಗ್ನಿಪಾತ ನನ್ನ ಮನಸ್ಸಿಗೆ ಶತಸಹಸ್ರ ಸಿಡಿಲಿನ ಆಘಾತ. ಮಹಾದೇವ, ಈ ನಿನ್ನ ದಾನವ ಕೋಟಿ ಮಸ್ತಕದ ಮೇಲೆ ನಿನ್ನ ಅಭಯಾಸ್ತ ಶಾಶ್ವತವಾಗಿರಲಿ ತಂದೆ, ಶಾಶ್ವತವಾಗಿರಲಿ. ಮಹಾಪ್ರಭು, ನಿಮ್ಮ ತಂಗಿಯಾದ ಶೂರ್ಪನಖಿಯು ಇತ್ತಲಿಂದಲೇ ರೋಧಿಸುತ್ತಾ ಬರುತ್ತಿರುವರು. ಏನು? ನನ್ನ ತಂಗಿ ಶೂರ್ಪನಖ ರೋಧಿಸುತ್ತಾ ಬರುತ್ತಿರುವಳೆ? ಆಕೆಯನ್ನು ಮರ್ಯಾದೆಯಿಂದ ಬರಮಾಡಿ. ಅಣ್ಣ, ನಾನು ದಂಡ ಕಾರಣಕ್ಕೆ ಹೋಗಿದ್ದೆ. ಅಲ್ಲಿ ಏನು? ಅಯ್ಯೋ, ಏನಾಯಿತು? ಯಾರಿಂದ ನಿನಗೆ ಈ ಸ್ಥಿತಿ ಉಂಟಾಯಿತು? ತಮ್ಮ ಆತ್ಮನ ಸೀತೆ. ಮಗರಾಜ, ಇವಳೇನು ಹೇಳುತ್ತಿರುವ ನನಗೊಂದು ತಿಳಿಯುತ್ತಿಲ್ಲವಲ್ಲ, ಸವಿಸ್ತರವಾಗಿ ತಿಳಿಯಲಿ. ರಾಮ, ಲಕ್ಷ್ಮಣ, ಸೀತಾ ಮುಂದೆ ಮೂವರು ಸೇರಿ ಕಿವಿ ಮೂಗಳನ್ನು ಚಲದಳು ನೀ ಚಲ ಜಯಿಸಿ ತರುವನ ಜಾನಕಿಯನ್ನ, ಜಯಿಸಿ ತರುವನ ಜಾನಕಿಯನ್ನ. ದಂಡ ನಿಸ್ತಿ ಮನೆದರು, ದಂಡ ನಿಸ್ತಿ ಮನೆದರು. ಬರಲಿ ಕಡಿದಿರುವರದಳು, ಬರಲಿ ಕಡಿದಿರುವರದಳು. ಬಿಡಿದ ಚಲದಳು ನೀ ಚಲ. ಅವರಿಲ್ಲದೆಲ್ಲದೆಲ್ಲ ತಲೆಗಳು ತೋರಿಲ್ಲ.
ಹರಿಕರುಣ ಗಂಧರ್ವ ಆರಿಲ್ಲ ಗೆಲ್ಲಲೆನ್ನದರೂ ತೋರಿಸಿ ಹರಿಕರುಣ ಬಿಡುವೆ ನಾಂ ಕೂಡಲ ಬರಲಿ ಕೊಡಿ ದಿಡುವೆ ರಣಗಳು ಬಿಡುವೆ ಚಳಗಳು ನೀರ ಜಯಿಸಿ ತರುವೆನ ಜಾನಗಿಯನ್ನ ದೋರ್ದಂಡದಿಸ್ತಿ ಮನೆದರು ಬರಲಿ ಕಡಿ ದಿಡುವೆ ರಣಗಳು ಬಿಡುವೆ ಚಳಗಳು ಈ ಚಲ ನೋಡಿದ್ಯಾ ಕುಂಭಕರ್ಣ ಎಂತಹ ಅಪಮಾನ ಕನಸು ಮನಸ್ಸಿನಲ್ಲಿಯೋ ನಮ್ಮ ಸ್ಮರಣೆ ಮಾಡದವರು ನಮ್ಮನ್ನು ಕೆಣಕಿ ಬದುಕಲು ಸಾಧ್ಯವಿಲ್ಲ. ಹೀಗಿರುವಲ್ಲಿ ದಂಡಕಾರಣ್ಯಕ್ಕೆ ಬಂದು ದೈತ್ಯ ಸಹೋದರಿಯನ್ನು ಈ ರೀತಿ ಅಪಮಾನಗೊಳಿಸಿದರೆ ಪರಿವಾರ ಸಮೇತವಾಗಿ ಅವರನ್ನು ಶಾಂತಿ ಕುಂಭಕರ್ಣ, ಶಾಂತಿ. ಸೋದರಿಯಾದ ಮಾತ್ರಕ್ಕೆ ಅವಳ ಮಾತು ಪರಿಗ್ರಹವಲ್ಲ. ಶೂರ್ಪನಖ, ಇತ್ತ ಬಾ. ನಿನ್ನನ್ನು ಅವರು ಸುಮ್ಮನೆ ಘಾಸಿಗೊಳಿಸಿದರೆ ನಾನು ನಂಬಲಾರೆ. ನೀನು ಏನೋ ಸ್ವೇಚ್ಛೆಯಾಗಿ ವರ್ತಿಸಿರುವೆ, ನಿಜ ಹೇಳು. ಹೇಳುವುದಿನ್ನೇನು? ನಮ್ಮ ಎಲ್ಲೇ ಆದ ದಂಡಕಾರಣ್ಯದಲ್ಲಿ ಬಂದು ನೆಲೆಸಿ ನಮಗೆ ಅನ್ಯಾಯವಸಿಗಿರೋ ಆ ನರಮಾನವರು ಎಂತೆಂತಹ ಬಲಶಾಲಿಗಳಾಗಿರಬಹುದು. ಅಣ್ಣ, ಆ ಸೀತೆ ಬಹಳ ಸುಂದರವಾಗಿರುವಳು. ಅವಳನ್ನು ಏನಾದರೂ ಉಪಾಯ ಮಾಡಿ ಅವಳನ್ನು ಅಪಹರಿಸಿಕೊಂಡು ಬರಲೇಬೇಕಣ್ಣ, ಬರಲೇಬೇಕು. ಬಲೆ ತಂಗಿ ಬಲೆ. ನಾಸಿಕ ಹೋದರೂ ಬುದ್ಧಿ ಚುರುಕಾಗಿಯೇ ಇದೆ. ನೀನಿನ್ನು ಅಂತಃಪುರಕ್ಕೆ ಹೋಗಿ ಔಷಧೋಪಚಾರಗಳನ್ನು ಮಾಡಿಸಿಕೋ. ಅಕರಾಚ, ನೀವೀಗಲೇ ಹೋಗಿ ಮಾವನಾದ ಮಾರಿಚ್ಚನನ್ನು ಬರಮಾಡಿ. ಅಪ್ಪಣೆ ಮಹಾಪ್ರಭು. ಶಂಭೋ ಮಹಾದೇವ, ಶಂಭೋ ಮಹಾದೇವ. ರಾವಣೇಶ್ವರ ನನ್ನನ್ನು ಕಳಿಸಿದ ಕಾರಣವೇನು? ಬಾ ಮಾವ ಬಾ. ನನ್ನ ತಂಗಿ ಶೂರ್ಪನಖ ದಂಡಕಾರಣ್ಯಕ್ಕೆ ತೆರಳಿದ್ದಳಂತೆ. ಅಲ್ಲಿ ರಾಮ, ಲಕ್ಷ್ಮಣ, ಸೀತೆಯು ಸೇರಿ ಅವರನ್ನು ಅಪಮಾನಗೊಳಿಸಿ ಕಳಿಸಿದ್ದಾರೆ. ಭವಿಷ್ಯಜ್ಞನು ನೀನು. ಅವಳು ಹೇಳಿದ್ದಂತೆ ಅವರೇನು ಮಾನವರು ಇಲ್ಲ ದಾನವರು ಗುರುತಿಸಿ ಹೇಳು. ದಾನವರ ಸಂಬರಕ್ಕಾಗಿ ಮಾನವರಾಗಿ ಸಂಚರಿಸಿ ಬಂದಿರುವರು. ಏನನ್ನು ನುಡಿಯುತ್ತಿರುವೆ ಮಾವ? ಹೇಳುತ್ತಿರುವುದೇ ಸತ್ಯ. ನಾನು ಹೇಳುತ್ತೇನೆ ಅಸತ್ಯ. ಈ ರಾವಣನ ಸಮಕ್ಷಮದಲ್ಲಿ ನಿಂತು ಸಮಸ್ವರದಿಂದ ಉತ್ತರ ಕೊಡುವುದನ್ನು ಎಲ್ಲಿಂದ ಕಲಿತೆ? ರಾವಣೇಶ್ವರ, ರಾವಣೇಶ್ವರ ಶಾಂತನಾಗು. ಈ ಲಂಕಾ ರಾಜ್ಯದಲ್ಲಿ
ಭವಿಷ್ಯವನ್ನು ಹೇಳುವವನೆಂದರೆ ಈ ಮಾರೀಚ ಮಾವನ ಒಬ್ಬನೇ. ಈ ಗುರು ನಿಂದನೆಯನ್ನು ನನ್ನಿಂದ ಸಾಧ್ಯವಿಲ್ಲ. ನಿಲ್ಲು ಮಾವ, ನೀನು ಪ್ರಜೆ, ನಾನು ಪ್ರಭು. ನೀನು ಆಶ್ರಿತನು, ನಾನು ಆಶ್ರಯದಾತನು. ಇದುವರೆಗೂ ನನ್ನ ಉಪ್ಪುಂಡು ಬೆಳೆದಿರುವೆ, ಈಗ ನನಗೊಂದು ಸಹಾಯ ಮಾಡಲೇಬೇಕು. ನನ್ನಿಂದ ನಿನಗೆ ಏನು ಸಹಾಯ ಆಗಬೇಕು? ಆ ಸೀತೆ ಬಹು ಸೌಂದರ್ಯವತಿ, ಆಕೆಯನ್ನು ಒತ್ತು ತರಬೇಕು. ಇದಕ್ಕೆ ನಿನ್ನ ಸಹಾಯ ಅಗತ್ಯವಾಗಿ ಬೇಕು. ಈ ಎಳೆ ವಯಸ್ಸಿನಲ್ಲಿ ಇಂತಹ ಪಾಪ ಕೃತ್ಯವನ್ನು ಮಾಡಿ ನಾನು ಎಂದಕ್ಕೂ ಸಹಿಸಲಾರೆ. ನನ್ನಿಂದ ಆಗುತ್ತಕ್ಕವದಲ್ಲ ಇದು. ನನ್ನ ಮಾತನ್ನು ಕೇಳದಿದ್ದರೆ ನಿನ್ನ ಶಿರಸ್ಸನ್ನು ಕತ್ತರಿ ಸಮುದ್ರದಲ್ಲಿ ಬಿಸಾಡುವೆನು. ಓಹೋ, ಇವನ ಕೈಯಲ್ಲಿ ಸಾಯವದಕ್ಕಿಂತ ಸತ್ಯ ಪುರುಷನಾದ ಶ್ರೀರಾಮಚಂದ್ರನ ಬಾಣಕ್ಕೆ ಸಿಲುಕಿ ಮೋಕ್ಷವನ್ನು ಪಡೆಯುವುದು ಒಳ್ಳೆಯದು. ರಾವಣೇಶ್ವರ, ನಾನೇ ಈಗಲೇ ಹೇಮಸಾಗರ ರೂಪವನ್ನು ಧರಿಸಿ ರಾಮಲಕ್ಷ್ಮಣರನ್ನು ಬಹುದೂರ ಕರೆದುಕೊಂಡು ಹೋಗುವನು. ತನ್ನಂತರ ತನ್ನ ಇಷ್ಟ ಬಂದಂತೆ ಮಾಡಿಕೊಳ್ಳಬಹುದು. ಇನ್ನು ನನ್ನ ಕಾರ್ಯ ಶೋಧನೆಯಾದಂತೆ ಸರಿ. ಹಾಗಾದರೆ ಮಹಾಪ್ರಭು, ದಂಡಕಾರಣ್ಯ ಪ್ರಯಾಣಕ್ಕೆ ಪರಿವಾರವನ್ನೆಲ್ಲವೂ ಎಚ್ಚರಿಸಲೇ? ಬೇಡ ಬೇಡ ಪ್ರಹಸ್ತ, ನೀನೊಬ್ಬನೇ ನನ್ನ ಸಂಗಡ ಬಂದರೆ ಸಾಕು. ಮಾರ್ಗ ಮಧ್ಯದಲ್ಲಿ ವಿಚಾರವನ್ನು ತಿಳಿಸಿ ಮಾರ್ಗ ಮಧ್ಯದಿಂದಲೇ ನಿನ್ನನ್ನು ಹಿಂದಿರುಗಿಸುವೆನು. ನಡೆಯಿರಿ, ಹೋಗೋಣ. ಸೀತಾಪಹರಣ, ಸೀತಾಪಹರಣ, ಸೀತಾಪಹರಣ.